ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾವರ್ ನೆನಪಿದೆಯಾ? 29/10/2025 महावाक्य। मीठे बच्चे, तुम्हें एक एक को परिस्तानी बनाना है। तुम हो सबका कल्याण करने वाले। तुम्हारा कर्तव्य है गरीबों को साहूकार बनाना। ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ನೀವು ಒಬ್ಬೊಬ್ಬರನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಬೇಕಾಗಿದೆ. ನೀವಾಗಿದ್ದೀರಿ ಎಲ್ಲರ ಕಲ್ಯಾಣ ಮಾಡುವಂಥವರು. ನಿಮ್ಮ ಕರ್ತವ್ಯವಾಗಿದೆ ಬಡವರನ್ನು ಸಾಹುಕಾರ ಮಾಡುವುದು. ಪ್ರಶ್ನೆ, ಬಾಪ್ ಕಾ ಕೌನ್ ಸಾ ನಾಮ್ ಭಲ್ ಸಾಧಾರಣ ಹೈ ಲೇಕಿನ್ ಕರ್ತವ್ಯ ಬಹುತ್ ಮಹಾನ್ ಹೈ. ಬಾಬಾ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ, ತಂದೆಯ ಯಾವ ಹೆಸರು ಭಲೆ ಸಾಧಾರಣ ಆಗಿದೆ, ಆದರೆ ಕರ್ತವ್ಯ ಭಾಳಷ್ಟು ಮಹಾನ್ ಆಗಿದೆ. ಉತ್ತರ, बाबा को कहते हैं बागवान किवैया, यह नाम कितना साधारण है लेकिन डूबने वाले को पार ले जाना यह कितना महान कर्तव्य है. जैसे तैरने वाले तैराक एक दो को हाथ में हाथ दे पार ले जाते हैं, ऐसे बाप का हाथ मिलने से तुम स्वर्गवासी बन जाते हो. अभी तुम भी मास्टर किवैया हो. तुम हर एक की नैया को पार लगाने का रास्ता बताते. ಬಾಬಾ ಇಲ್ಲಿ ಮಕ್ಕಳಿಗೆ ಹೇಳ್ತಾರೆ, ತಂದೆಗೆ ಹೇಳಲಾಗ್ತದೆ, ತೋಟದ ಮಾಲೀಕ, ಅಂಬಿಗ, ಈ ಹೆಸರು ಭಲೆ ಸಾಧಾರಣ ಇದೆ, ಆದರೆ ಮುಳುಗಿಸುವಂಥವರನ್ನು ಪಾರ್ ಮಾಡುವಂಥವರು ಇದೆಷ್ಟು ಮಹಾನ್ ಕರ್ತವ್ಯವಾಗಿದೆ. ಹೇಗೆ ಈಜು ಬಂದಂಥವರು ಒಬ್ರಿಗೊಬ್ರು ಏನು ಮಾಡ್ತಾರೆ, ಈಜುಗಾರ ಏನು ಮಾಡ್ತಾರೆ ಅಥವಾ ಅಂಬಿಗ ಏನು ಮಾಡ್ತಾರೆ, ಒಬ್ರಿಗೊಬ್ರು ಕೈ ಕೊಟ್ಟು ಏನು ಮಾಡ್ತಾರೆ, ಈ ದಡದಿಂದ ಆ ದಡಕ್ಕೆ ಪಾರ್ ಮಾಡ್ತಾರೆ ತಾನೆ. ಹಾಗೆ ತಂದೆಯ ಕೈ ಸಿಕ್ಕಿರೋದ್ರಿಂದ ನೀವು ಸ್ವರ್ಗವಾಸಿ ಆಗ್ತೀರಾ ಅಂತಾರೆ ಬಾಬಾ. ಈಗ ನೀವು ಕೂಡ ಮಾಸ್ಟರ್ ಅಂಬಿಗ ಆಗಿದ್ದೀರಾ. ನೀವು ಪ್ರತಿಯೊಬ್ಬರೂ ದೋಣಿಯನ್ನು ಅಂದರೆ ಪ್ರತಿಯೊಬ್ಬರ ದೋಣಿಯನ್ನು ಪಾರ್ ಮಾಡುವಂಥ ದಾರಿಯನ್ನು ತೋರಿಸ್ತೀರಾ ಅಂತ ಬಾಬಾ ಹೇಳ್ತಾರೆ. ಓಂ ಶಾಂತಿ. ಯಾದ್ ಮೇ ತೋ ಬಚ್ಚೆ ಬೈಟೆ ಹಿ ಹೋಂಗೆ, ಅಪ್ನೆ ಕೋ ಆತ್ಮ ಸಮಜ್ನಾ ಹೇ, ದೇಹ ಬಿ ಹೇ. ಬಾಬಾ ಹೇಳ್ತಾರೆ, ನೆನಪಿನಲ್ಲಂತೂ ಮಕ್ಕಳು ಕುತ್ಕೊಂಡಿರ್ತೀರಾ, ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಬೇಕು, ದೇಹನೂ ಇದೆ. ಐಸನೇ ಕಿ ಬಿಗರ್ ದೇಹ ಬೈಟೆ ಹೋ ಪರಂತು ಬಾಪ್ ಕಹತೆ ಹೇ ದೇಹಾಭಿಮಾನ್ ಚೋಡ್ ದೇಹಿ ಅಭಿಮಾನಿ ಬನ್ಕರ್ ಬೈಟೋ. ಈ ರೀತಿಯೂ ಅಲ್ಲ, ದೇಹ ಇಲ್ಲದೆ ಕುತ್ಕೊಂಡಿದ್ದೀರಾ ಹಾಗೂ ಅಲ್ಲ. ಆದರೆ ಬಾಬಾ ಹೇಳ್ತಾರೆ, ದೇಹಾಭಿಮಾನ ಬಿಟ್ಟು ದೇಹಿ ಅಭಿಮಾನಿಯಾಗಿ ಕುತ್ಕೊಳ್ಳಿ. ದೇಹಿ ಅಭಿಮಾನ ಹೇ ಶುದ್ಧ, ದೇಹಾಭಿಮಾನ ಹೇ ಅಶುದ್ಧ. ಬಾಬಾ ಹೇಳ್ತಾರೆ, ದೇಹಿ ಅಭಿಮಾನ ಅಂದರೆ शुद्ध, देहाभिमान अंदर अशुद्ध. तुम जानते हो देही अभिमानी बनने से हम शुद्ध पवित्र बन रहे हैं, देहाभिमानी बनने से अशुद्ध अपवित्र बन गए थे. ಬಾಬಾ ಹೇಳ್ತಾರೆ, ನೀವು ತಿಳ್ಕೊಂಡಿದ್ದೀರಾ, ದೇಹಿ ಅಭಿಮಾನಿಗಳಾಗೋದ್ರಿಂದ ನಾವು ಶುದ್ಧ ಪವಿತ್ರ ಆಗ್ತಿದ್ದೇವೆ, ದೇಹಾಭಿಮಾನಿಗಳಾಗೋದ್ರಿಂದ ಅಶುದ್ಧ ಅಪವಿತ್ರರಾಗಿದ್ವಿ. ಪುಕಾರ್ತೆ ಬಿ ಹೇ, ಹೇ ಪತಿತ್ ಪಾವನಾವು ಪಾವನ್ ದುನಿಯಾತಿ. ಕರೀತಾರೆ ತಾನೆ, ಹೇ ಪತಿತ ಪಾವನ ಬಾ, ಪಾವನ ಜಗತ್ತಿತ್ತು, ಅಭಿ ಪತಿತ್ ಹೇ ಫಿರ್ ಸೆ ಪಾವನ್ ದುನಿಯಾ ಜರೂರ್ ಹೋಗಿ. ಈಗ ಪತಿತ ಇದ್ದಾರೆ, ಮತ್ತೆ ಪಾವನ ಜಗತ್ತು ಅವಶ್ಯವಾಗಿ ಆಗ್ತದೆ. ಸೃಷ್ಟಿ ಕಾ ಚಕ್ರ ಫಿರೇಗಾ, ಜೋ ಈ ಸೃಷ್ಟಿ ಚಕ್ರ ಕೋ ಜಾನ್ತೆ ಹೇ ಉನ್ಕೋ ಕಹಾ ಜಾತಾ ಹೇ ಸ್ವದರ್ಶನ ಚಕ್ರಧಾರಿ. ಬಾಬಾ ಹೇಳ್ತಾರೆ, ಸೃಷ್ಟಿ ಚಕ್ರ ತಿರುಗ್ತದೆ, ಯಾರು ಈ ಸೃಷ್ಟಿ ಚಕ್ರವನ್ನು ತಿಳ್ಕೊಂಡಿದ್ದಾರೆ ಅವರಿಗೆ ಹೇಳಲಾಗ್ತದೆ ಸ್ವದರ್ಶನ ಚಕ್ರಧಾರಿ. तुम हर एक स्वदर्शन चक्रधारी हो. स्व आत्मा को सृष्टि चक्र का ज्ञान मिला है. ಬಾಬಾ ಹೇಳ್ತಾರೆ, ನೀವು ಪ್ರತಿಯೊಬ್ಬರು ಕೂಡ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರ. ಸ್ವ ಆತ್ಮಕ್ಕೆ ಸೃಷ್ಟಿ ಚಕ್ರದ ಜ್ಞಾನ ಸಿಕ್ಕಿದೆ. ಜ್ಞಾನ ಕಿಸ್ನೆ ದಿಯಾ, ಜರೂರ್ ವ ಬಿ ಸ್ವದರ್ಶನ ಚಕ್ರಧಾರಿ ಹೋಗ. ಬಾಬಾ ಹೇಳ್ತಾರೆ, ಜ್ಞಾನ ಕೊಟ್ಟವರು ಯಾರು? ಹಾಗಾದರೆ ಅವಶ್ಯವಾಗಿ ಅವರು ಕೂಡ ಸ್ವದರ್ಶನ ಚಕ್ರಧಾರಿಯಾಗಿರಬೇಕಲ್ಲ. ಸಿವಾಯ ಬಾಪ್ಗೆ ದೂಸರಾ ಕೋಯಿ ಮನುಷ್ಯ ಸಿಕ್ಲಾ ನ ಸಕೆ. ಬಾಪ್ ಸುಪ್ರೀಮ ರೂಹಿ ಬಚ್ಚೋಂಕೋ ಸಿಕ್ಲಾತೆ ಹೇ. ತಂದೆಯ ಹೊರತು ಬೇರೆ ಯಾವ ಮನುಷ್ಯರು ಕೂಡ ಇಲ್ಲಿ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ತಂದೆ ಸುಪ್ರೀಂ ಆತ್ಮನೇ ಮಕ್ಕಳಿಗೆ ಕಲಿಸ್ಕೊಡ್ತಾರೆ. कहते बच्चे तुम देही अभिमानी बनो, सत्युग में ज्ञान ಅಥವಾ ಶಿಕ್ಷಾ देने की दरकार नहीं रहेगी. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ದೇಹಿ ಅಭಿಮಾನಿಗಳಾಗಿ ಸತ್ಯುಗದಲ್ಲಿ ಈ ಜ್ಞಾನ ಅಥವಾ ಈ ಶಿಕ್ಷಣ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ನ ವಾ ಭಕ್ತಿ ಹೇ ಜ್ಞಾನ ಸೆ ವರ್ಸಾ ಮಿಲ್ತಾ ಹೇ. ಬಾಬಾ ಹೇಳ್ತಾರೆ, ಅಲ್ಲಿ ಭಕ್ತಿನೂ ಕೂಡ ಇರಲ್ಲ, ಜ್ಞಾನದಿಂದ ಆಸ್ತಿ ಸಿಗ್ತದೆ. ಬಾಪ್ ಶ್ರೀಮತ್ ದೇತೆ ಹೇ, ऐसे तुम श्रेष्ठ बनेंगे. तुम जानते हो हम कब्रिस्तानी थे, अब बाप श्रेष्ठ परिस्तानी बनाते हैं. ಬಾಬಾ ಇಲ್ಲಿ ಶ್ರೀಮತ ಕೊಡ್ತಾರೆ, ಮಕ್ಕಳು ಈ ರೀತಿ ಶ್ರೇಷ್ಠ ಆಗ್ತೀರಾ ಅಂತ.
ನೀವು ತಿಳ್ಕೊಂಡಿದ್ದೀರಾ, ನಾವೆಲ್ಲರೂ ಸ್ಮಶಾನವಾಸಿಗಳಿದ್ವಿ. ಈಗ ಬಾಬಾ ನಮ್ಮನ್ನು ಶ್ರೇಷ್ಠ ಸ್ವರ್ಗವಾಸಿಗಳನ್ನಾಗಿ ಮಾಡ್ತಾರೆ. ये पुरानी दुनिया कब्र दाखिल होनी है, ಮೃತ್ಯು ಲೋಕ ಕಬ್ರಿಸ್ತಾನ್ ಹಿ ಕಹೆಂಗೆ. ಬಾಬಾ ಹೇಳ್ತಾರೆ ಈ ಹಳೆ ಜಗತ್ತು ಒಂದಿನ ಸ್ಮಶಾನ ಆಗ್ತದೆ, ಮೃತ್ಯು ಲೋಕಕ್ಕೆ ಸ್ಮಶಾನ ಅಂತಲೇ ಹೇಳಲಾಗ್ತದೆ. ಫರಿಸ್ತಾನ್ ನई दुनिया को कहा जाता है. ड्रामा का राज बाप समझाते हैं. ये सारी सृष्टि को बंಬೋರ್ कहा जाता है. ಪರಿಸ್ಥಾನ ಅಂದರೆ ಹೊಸ ಜಗತ್ತಿಗೆ ಹೇಳಲಾಗ್ತದೆ. ನಾಟಕದ ರಹಸ್ಯವನ್ನು ತಂದೆನೇ ತಿಳಿಸ್ಕೊಡ್ತಾರೆ. ಈ ಇಡೀ ಸೃಷ್ಟಿಗೆ ಬೆಂಕಿ ಹತ್ತಲಿದೆ ಅಂತ ಹೇಳ್ತಾರೆ, ಅಥವಾ ಬಿದಿರಿನ ಕಾಡು ಅಂತ ಹೇಳ್ತಾರೆ. ಈ ಬಿದಿರಿನ ಕಾಡಿಗೆ ಒಂದಿನ ಬೆಂಕಿ ಹತ್ತಲಿದೆ. ಬಾಬಾನೇ समझाए है सारी सृष्टि पर इस समय रावण का राज्य है. दशहरा भी मनाते हैं, कितना खुश होते हैं. ಬಾಬಾ ತಿಳಿಸ್ಕೊಡ್ತಾರೆ ಈ ಸೃಷ್ಟಿಯ ಮೇಲೆ ಈ ಸಮಯದಲ್ಲಿ ರಾವಣನ ರಾಜ್ಯ ಇದೆ, ದಶಹರ ಅಂತ ಮಾಡ್ತಾರೆ, ಎಷ್ಟು ಖುಷಿ ಆಗ್ತಾರೆ. बाप कहते सब बच्चों को दुख से छुड़ाने मुझे भी पुरानी रावण की दुनिया में आना पड़ता है. ಬಾಬಾ ಹೇಳ್ತಾರೆ ಎಲ್ಲ ಮಕ್ಕಳನ್ನು ದುಃಖದಿಂದ ಬಿಡಿಸೋದಕ್ಕೋಸ್ಕರ ಹಳೆಯ ರಾವಣನ ಜಗತ್ತಿನಲ್ಲಿ ನಾನು ಬರಲೇಬೇಕಾಗ್ತದೆ. ಏಕ ಕಥಾ ಸುನಾತೆ ಹೇ, ಕೊಯ್ನೆ ಪೂಚ ಪಹಲೆ ತುಮಕೋ ಸುಖ ಚಾಹಿಯೇ ಯಾ ದುಃಖ. ಒಂದು ಕತೆ ಹೇಳ್ತಾರೆ ನೋಡಿ, ಯಾರೋ ಕೇಳಿದ್ರಂತೆ ಮೊದಲು ನಿನಗೆ ಸುಖ ಬೇಕೋ ಅಥವಾ ದುಃಖ ಬೇಕೋ ಅಂತ. ತೋ ಬೋಲಾ ಸುಖ ಚಾಯಿ. ಆಗ ಅವರು ಉತ್ತರ ಕೊಟ್ರಂತೆ ಸುಖ ಬೇಕು ಅಂತ. ಸುಖ ಮೇ ಜಾಯಂಗೆ ತೋ ಕೊಯ್ ಯಮದೂತ್ ಆದಿ ಆ ನಹೀ ಸಕೆಂಗೆ. ಯಬಿ ಏಕ್ ಕಹಾನಿ ಹೈ. ಸುಖದಲ್ಲಿ ಹೋದರೆ ಯಾವ ಯಮನೂ ಕೂಡ ಅಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಕೂಡ ಒಂದು ಕತೆ ಅಂತಾರೆ ಬಾಬಾ. ಬಾಪ್ ಬತ್ಲಾತೆ ಹೇ ಸುಖಧಾಮ್ ಮೇ ಕಭಿ ಕಾಲ್ ಆತಾ ನಹೀ ಹೈ, ಅಮರ್ಪುರಿ ಬನ್ ಜಾತಿ ಹೈ. ಇಲ್ಲಿ ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ ಸುಖಧಾಮದಲ್ಲಿ ಎಂದಿಗೂ ಕೂಡ ಸಾವು ಬರೋದಿಲ್ಲ, ಅಂದರೆ ಯಮದೂತ ಬರೋದಿಲ್ಲ, ಅಮರ್ಪುರಿ ಆಗಿಬಿಡ್ತದೆ. ತುಮ್ ಮೃತ್ಯು ಪರ್ ಜೀತ್ ಪಾತೆ ಹೋ, ತುಮ್ ಕಿತನೇ ಸರ್ವಶಕ್ತಿಮಾನ್ ಬಂತೆ ಹೋ. ಬಾಬಾ ಹೇಳ್ತಾರೆ ನೀವು ಸಾವಿನ ಮೇಲೇ ಜಯ ಗಳಿಸ್ತೀರಾ, ನೀವೆಷ್ಟು ಸರ್ವಶಕ್ತಿವಂತರಾಗಿಬಿಡ್ತೀರಾ. ವಹಾ ಕಭಿ ಐಸೆ ನಹೀ ಕಹೆಂಗೆ ಕಿ ಫಲಾನ ಮರ್ ಗಯಾ ಮರ್ನೆ ಕಾ ನಾಮಿ ನಹಿ. ಸತ್ಯುಗದಲ್ಲಿ ಈ ರೀತಿ ಎಂದಿಗೂ ಹೇಳೋದಿಲ್ಲ ಇಂಥವ್ರು ಸತ್ತೋದ್ರು ಅನ್ನೋ ಹೆಸರು ಕೂಡ ಅಲ್ಲಿರೋದಿಲ್ಲ. ಏಕ್ ಚೋಲಾ ಬದಲ್ಕರ್ ದುಸ್ರಾ ಲಿಯಾ ಸರ್ಪ ಬಿ ಖಲ್ ಬದಲ್ತೆ ಹೇನ. ಒಂದು ಬಟ್ಟೆಯನ್ನು ಬಿಟ್ಟು ಇನ್ನೊಂದು ಧರಿಸ್ಕೊಂಡ್ರು. ಸರ್ಪನೂ ಕೂಡ ಒಂದು ಪೊರೆ ಬಿಡ್ತದೆ, ಇನ್ನೊಂದು ತಗೊಳ್ತದೆ ತಾನೇ. ತುಂಬಿ ಪುರಾನಿ ಖಾಲ್ ಚೋಡ್ ನೈ ಖಾಲ್ ಅರ್ಥ ಶರೀರ ಮೇ ಆಯಂಗೆ. ಬಾಬಾ ಹೇಳ್ತಾರೆ ನೀವು ಕೂಡ ಹಳೆಯ ಪೊರೆ ಅಂದರೆ ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರದಲ್ಲಿ ಬರ್ತೀರ. वह 5 तत्व भी सतो प्रधान बन जाते हैं, सब चीज़ें सतो प्रधान हो जाती है. ಬಾಬಾ ಹೇಳ್ತಾರಲ್ಲಿ 5 ತತ್ವಗಳು ಕೂಡ ಸತೋ ಪ್ರಧಾನ, ಪ್ರತಿಯೊಂದು ವಸ್ತುನೂ ಕೂಡ ಸತೋ ಪ್ರಧಾನ ಆಗಿಬಿಡ್ತದೆ. ಹರ್ ಚೀज़ ಫಲ್ ಆದಿ ದಿ ಬೆಸ್ಟ್ ಹೋತೆ ಹೇ, ದಿ ಬೆಸ್ಟ್ ಹೋತೆ ಹೇ. ಬಾಬಾ ಹೇಳ್ತಾರಲ್ಲಿ ಪ್ರತಿಯೊಂದು ವಸ್ತು, ಹೂ ಹಣ್ಣು ಏನೇ ಇರ್ಬೋದು, ಭಾಳಷ್ಟು ಬೆಸ್ಟ್ ಉತ್ತಮವಾಗಿರ್ತವೆ. ಸತ್ಯುಗಕ್ಕೂ ಕಾಯಿ ಜಾತಾ ಹೇ ಸ್ವರ್ಗ, ವಹಾ ಬಹುತ್ ಧನವಂತೆ. ಸತ್ಯುಗಕ್ಕೆ ಸ್ವರ್ಗ ಅಂತ ಹೇಳಲಾಗ್ತದೆ, ಅಲ್ಲಿ ಭಾಳ ಶ್ರೀಮಂತರು ಇರ್ತಾರೆ. ಇಂಜೈಸಾ ಸುಖಿ ವಿಶ್ವಕ ಮಾಲೀಕ್ ಕೊಯ್ ಹೋನ ಸಕೆ. ಇವರಂಥ ಸುಖಿಗಳು, ವಿಶ್ವದ ಮಾಲೀಕರು ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಭಿ ತುಮ್ ಜಾನ್ತೆ ಹೋ ಹಮ್ ಹಿ ಯಾತೆ ತು ಕಿತ್ನಿ ಖುಷಿ ಹೋನಿ ಚಾಯ್. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರ ನಾವೇ ಇವರಾಗಿದ್ವಿ ಅಂದಮೇಲೆ ಎಷ್ಟು ಖುಷಿ ಇರಬೇಕು ನಿಮಗೆ. ಏಕೇಕೋ ಪರಿಸ್ಥಾನಿ ಬನಾನಾ ಹೇ, ಬಹುತೋಂ ಕಾ ಕಲ್ಯಾಣ ಕರ್ನಾ ಹೇ. ಬಾಬಾ ಹೇಳ್ತಾರೆ ಒಬ್ಬೊಬ್ಬರನ್ನೂ ಸ್ವರ್ಗವಾಸಿಗಳನ್ನಾಗಿ ಮಾಡಬೇಕಾಗಿದೆ, ಪ್ರತಿಯೊಬ್ಬರ ಕಲ್ಯಾಣ ಮಾಡಬೇಕು. ತುಮ್ ಬಹುತ್ ಸಾವ್ಕಾರ ಬಂತೆ ಹೋ ಹೊಸ ಭಯ ಗರೀಬ್. ಬಾಬಾ ಹೇಳ್ತಾರೆ ನೀವು ಭಾಳ ಸಾವ್ಕಾರ ಆಗ್ತೀರಾ, ಅವರೆಲ್ಲರೂ ಬಡವರು. ಜಬ್ ತಕ್ ತುಮಾರಿ ಹಾತ್ ಮೇ ಹಾತ್ ನ ಮಿಲೆ ತಬ್ ತಕ್ ಸ್ವರ್ಗವಾಸಿ ಬನ್ನ ಸಕೆ. ಎಲ್ಲಿವರೆಗೆ ಶುಭಾವನ ಕೈ ನಮ್ಮ ಕೈಯಲ್ಲಿ ಇರೋದಿಲ್ವೋ ಅಲ್ಲಿವರೆಗೆ ನಾವು ಸ್ವರ್ಗವಾಸಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಸಂಗಮ ಯುಗದಲ್ಲಿ ಶುಭಾವ ಬಂದು ನಮ್ಮ ಕೈ ಹಿಡ್ಕೊಂಡಿದ್ದಾರೆ. ಬಾಪ್ ಕಾ ಹಾತ್ ತೋ ಸಬ್ಕೋ ನೈ ಮಿಲ್ತಾ ಹೇ, ಬಾಪ್ ಕಾ ಹಾತ್ ಮಿಲ್ತಾ ಹೇ ತುಮಕೋ. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಬಾಬನ ಕೈ ಎಲ್ರಿಗೂ ಸಿಗಲ್ಲ, ಬಾಬನ ಕೈ ನಾವು ಮಕ್ಕಳಿಗೆ ಮಾತ್ರ ಸಿಗ್ತದೆ. ತುಮಾರ ಹಾತ್ ಫಿರ್ ಮಿಲ್ತಾ ಹೇ ಅವರಂಕೋ. ಈಗ ನಮ್ಮ ಕೈ ಮತ್ತೆ ಬೇರೆಯವ್ರಿಗೆ ಸಿಗ್ತದೆ, ಅಂದರೆ ಪರಮಾತ್ಮ ಬಂದಿದ್ದಾನೆ ಅನ್ನುವಂಥ ಸತ್ಯವನ್ನು ನಾವು ಬೇರೆಯವ್ರಿಗೆ ಹೇಳುವ ಕಾರಣ ನಮ್ಮ ಕೈ ಬೇರೆಯವ್ರಿಗೆ ಸಿಗ್ತದೆ ಅಂತಾರೆ ಬಾಬಾ. ಅವರೊಂಕ ಫಿರ್ ಮಿಲೇಗ ಅವರೊಂಕ. ಮತ್ತು ಅವರು ಇನ್ನೊಬ್ರಿಗೆ ಹೇಳಿದರು ಅಂತಂದರೆ ಅವ್ರ ಕೈ ಇನ್ನೊಬ್ರಿಗೆ ಸಿಗ್ತದೆ. ಜೈಸೆ ಕೊಯ್ ತೈರ್ನೆ ವಾಲೆ ಹೋತೆ ಹೇ ತೋ ಏಕೇಕ ಉಸ್ ಪಾರ್ ಲೇ ಜಾತೆ. ಈಗ ನೋಡಿ ಈಜುಗಾರರು ಇರ್ತಾರೆ, ಈಜುಪಟುಗಳು ಯಾರಿಗೆ ಈಜ್ಲಿಕ್ಕೆ ಬರ್ತಿದೆ ಅವ್ರು ಏನು ಮಾಡ್ತಾರೆ, ಒಬ್ಬೊಬ್ಬರನ್ನ ಆ ದಡಕ್ಕೆ ಸೇರಿಸ್ತಾರೆ. ತುಂಬಿ ಮಾಸ್ಟರ್ ಕಿವಯ್ಯ ಹೋ, ಅನೇಕ ಕಿವಯ್ಯ ಬನ್ ರಹೆ ಹೇ. ಬಾಬಾ ಹೇಳ್ತಾರೆ ನೀವು ಕೂಡ ಮಾಸ್ಟರ್ ಅಂಬಿಗರಾಗಿದ್ದೀರಾ, ಅನೇಕ ಅಂಬಿಗರು ಆಗ್ತಿದ್ದೀರಾ. ತುಮಾರ ದಂದಾಯಿ ಹೇ, ಅಂದರೆ ನಮ್ಮ ಉದ್ಯೋಗನೇ ಇದು. ಈ ದಡದಿಂದ ಅಂದರೆ ಅರ್ಥ ಕಲಿಯುಗದಿಂದ ಸ್ವರ್ಗಕ್ಕೆ ಕರ್ಕೊಂಡು ಹೋಗುವಂತಹ
ಒಂದು ಈಜನ್ನು ಬಾಬಾ ನಮಗಿಲ್ಲಿ ಕಲಿಸ್ತಾ ಇದ್ದಾರೆ. ನಿಮ್ಮ ಉದ್ಯೋಗ ಇದು ಅಂತಾರೆ ಬಾಬಾ. ಹಮ್ ಹರ್ ಏಕ್ ಕಿ ನೈಯಾ ಪಾರ್ ಲಗಾನೆ ಕಾ ರಾಸ್ತಾ ಬತ್ತಾಯ್, ಕಿವಯ್ಯಕ್ಕೆ ಬಚ್ಚೆ ಕಿವಯ್ಯ ಬನೆ. ನಾವು ಪ್ರತಿಯೊಬ್ಬರು ಬಾಬಾ ಹೇಳ್ತಾರೆ ಎಲ್ಲರ ದೋಣಿಯನ್ನು ಪಾರು ಮಾಡುವಂತಹ ದಾರಿ ತೋರಿಸುವಂಥವರು. ಅಂಬಿಗನ ಮಕ್ಕಳು ನಾವೆಲ್ಲರೂ ಅಂಬಿಗರೇ. ನಾಮ್ ಕಿತ್ನಾ ಹಲ್ಕಾ ಹೇ, ಬಾಗ್ವಾನ್, ಕಿವಯ್ಯ. ಹೆಸರು ನೋಡಿ ಎಷ್ಟು ಸಾಧಾರಣ ಇದೆ. ತೋಟದ ಮಾಲೀಕ ಅಂತಾರೆ, ಬಾಗ್ವಾನ್ ಅಂತಾರೆ, ಅಂಬಿಗ ಅಂತಾರೆ. अब प्रैक्टिकल तुम देखते हो, तुम परिस्थानी की स्थापना कर रहे हो. ಬಾಬಾ ಹೇಳ್ತಾರೆ ನೀವು ಪ್ರಾಕ್ಟಿಕಲ್ದಲ್ಲಿ ನೀವು ನೋಡ್ತೀರಾ, ನೀವು ಸ್ವರ್ಗದ ಸ್ಥಾಪನೆ ಮಾಡ್ತಿದ್ದೀರಾ. ತುಮಾರೆ ಯಾದಗಾರ್ ಸಾಮನೆ ಕಡೆ ಹೇ, ನೀಚೆ ರಾಜಯೋಗ್ ಕಿ ತಪಸ್ಯ ಊಪರ್ ಮೇ ರಾಜಾಯಿ ಕಡಿ ಹೇ. ಬಾಬಾ ಹೇಳ್ತಾರೆ ನಿಮ್ಮ ಏನು ಯಾದಗಾರ್ ಎದುರುಗಡೆನೇ ನಿಂತ್ಕೊಂಡಿದೆ, ಕೆಳಗಡೆ ನೀವೆಲ್ಲರೂ ರಾಜಯೋಗ ತಪಸ್ ಮಾಡ್ತಿದ್ದೀರಾ, ಮೇಲ್ಗಡೆ ರಾಜ್ಯ ನಿಂತ್ಕೊಂಡಿದೆ. ಅಂದರೆ ಸ್ವರ್ಗ ತೋರಿಸಿದ್ದಾರೆ. ದಿಲ್ವಾಡ ಮಂದಿರ ನೆನ್ಪು ಮಾಡ್ಕೊಳ್ತಾರೆ ಬಾಬಾ. ನಾಮ್ ಭಿ ದಿಲ್ವಾಡ ಬಹುತ್ ಅಚ್ಚಾ ಹೇ, ಬಾಪ್ ಸಬ್ಕಿ ದಿಲ್ ಲೇತೆ. ಹೆಸರು ನೋಡಿ ದಿಲ್ವಾಡ ಅಂತಂದರೆ ಎಷ್ಟು ಚೆನ್ನಾಗಿದೆ. ಬಾಬಾ ಎಲ್ಲರ ಹೃದಯವನ್ನು ತಗೊಳ್ಳುವಂಥವರು. ಸಬ್ಕಿ ಸದ್ಗತಿ ಕರ್ತೆ ಹೇ, ದಿಲ್ ಲೇನೆ ವಾಲಾ ಕೌನ್ ಹೇ. ಎಲ್ಲರ ಸದ್ಗತಿ ಮಾಡ್ತಾರೆ ಬಾಬಾ. ಎಲ್ಲರ ಹೃದಯವನ್ನು ತಗೊಳ್ಳೋರು ಯಾರು? ಯ ತೋಡಿ ಕಿಸ್ಕೋ ಪತಾ ಹೇ. ಬಾಬಾ ಹೇಳ್ತಾರೆ ಇದು ಯಾರಿಗಾದ್ರೂ ಗೊತ್ತೇನು? ಬ್ರಹ್ಮ ಕಾ ಬಿ ಬಾಪ್ ಶಿವ ಬಾಬಾ, ಸಬ್ಕಿ ದಿಲ್ ಲೇನೆ ವಾಲಾ ಬೇಹದ್ ಕಾ ಬಾಪ್ ಹಿ ಹೋಗ. ಬ್ರಹ್ಮನ ತಂದೆನೂ ಕೂಡ ಶಿವಬಾಬ. ಎಲ್ಲರ ಹೃದಯವನ್ನು ತೆಗೆದುಕೊಳ್ಳುವಂಥ ಬೇಹದ್ದಿನ ತಂದೆನೇ ಇರಬೇಕಲ್ಲ. ತತ್ವ ಆದಿ ಸಬ್ಕಾ ಕಲ್ಯಾಣ ಕರ್ತೆ ಹೇ, ಯೆ ಭಿ ಬಚ್ಚೋಂ ಕೋ ಸಮझाए ಹೇ. ಅವ್ರ ಧರ್ಮ ವಾಲೋಂ ಕೆ ಶಾಸ್ತ್ರ ಆದಿ ಕಾಯಂ ಹೇ. ತತ್ವದ್ದು ಕೂಡ ಎಲ್ಲದರ ಕಲ್ಯಾಣ ಮಾಡ್ತಾರೆ ಬಾಬಾ. ತತ್ವಗಳ ಸಹಿತವಾಗಿ ಎಲ್ಲರ ಕಲ್ಯಾಣ ಇದು ಕೂಡ ಮಕ್ಕಳಿಗೆ ತಿಳಿಸ್ಕೊಡ್ಲಾಗಿದೆ. ಬೇರೆಲ್ಲ ಧರ್ಮದವರು ಶಾಸ್ತ್ರ ಅವ್ರದ್ದೆಲ್ಲ ಶಾಸ್ತ್ರ ಕಾಯಂ ಇದೆ. ತುಮಕೋ ಜ್ಞಾನ ಮಿಲ್ತಾ ಹಿ ಹೇ ಸಂಗಮ್ ಪರ್, ಫಿರ್ ವಿನಾಶ ಹೋ ಜಾತಾ ಹೇ ತೋ ಕೊಯ್ ಶಾಸ್ತ್ರ ನಹೀ ರಹತಾ. ಬಾಬಾ ಹೇಳ್ತಾರೆ ನಿಮಗೆ ಜ್ಞಾನ ಸಂಗಮ ಯುಗದಲ್ಲಿ ಸಿಗ್ತದೆ, ಆಮೇಲೆ ಇದು ವಿನಾಶ ಆಗಿಬಿಡ್ತದೆ, ಆಮೇಲೆ ಯಾವುದೇ ಶಾಸ್ತ್ರನೂ ಇರೋದಿಲ್ಲ. ಶಾಸ್ತ್ರ ಹೇ ಭಕ್ತಿ ಮಾರ್ಗಕ್ಕೆ ನಿಶಾನಿ. ಬಾಬಾ ಹೇಳ್ತಾರೆ ಶಾಸ್ತ್ರ ಎಲ್ಲ ಭಕ್ತಿ ಮಾರ್ಗದ ಗುರುತಾಗಿದೆ. ಯ ಹೇ ಜ್ಞಾನ, ಫರ್ಕ್ ದೇಖಾನ, ಇದು ಜ್ಞಾನ. ವ್ಯತ್ಯಾಸ ನೋಡಿದ್ರಲ್ವ. ಭಕ್ತಿ ಆತಾ ಹೇ, ದೇವಿಯೋ ಆದಿ ಕಿ ಪೂಜಾ ಮೇ ಕಿತ್ನಾ ಖರ್ಚಾ ಕರ್ತೆ ಹೇ. ಬಾಬಾ ಹೇಳ್ತಾರೆ ಭಕ್ತಿ ಬೇಕಾದಷ್ಟಿದೆ, ದೇವಿಯರದೆಲ್ಲ ಪೂಜೆಯೆಲ್ಲ ನೋಡಿ, ದೇವಿಯರ ಪೂಜೆ ಮಾಡುವಾಗ ಎಷ್ಟೆಲ್ಲ ಖರ್ಚು ಮಾಡ್ತಾರೆ. ಬಾಪ್ ಕತೆ ಇನ್ಸೆ ಅಲ್ಪಕಾಲ ಕಾ ಸುಖ ಹೇ, ಜೈಸಿ ಜೈಸಿ ಭಾವನಾ ರಕ್ತೆ ವ ಪೂರಿ ಹೋತಿ ಹೇ. ಬಾಬಾ ಹೇಳ್ತಾರೆ ಇದರಿಂದ ಅಲ್ಪ ಕಾಲದ ಸುಖ ಸಿಗ್ತದೆ. ಯಾವ್ಯಾವ ರೀತಿ ಭಾವನೆ ಇಟ್ಕೊಳ್ತಾರೋ ಆ ರೂಪದ ಅಲ್ಲಿ ಅವರ ಭಾವನೆ ಪೂರ್ಣ ಆಗ್ತದೆ. ಅವರವರ ಭಾವಕ್ಕೆ, ಅವರವರ ಭಕುತಿಗೆ, ಅವರವರ ತೆರನಾಗಿ ಇರುತ್ತೀಹನು ಶಿವಯೋಗಿ ಅಂತ. ಅಂದರೆ ಪರಮಾತ್ಮನೇ ಅವರು ಯಾವ್ಯಾವ ರೂಪದಲ್ಲಿ ಭಾವನೆ ಇಟ್ಕೊಂಡಿರ್ತಾರಲ್ಲ ಆ ಭಾವನೆಯನ್ನು ಪೂರ ಮಾಡ್ತಾರೆ. देवियों को सजाते सजाते कोई को साक्षात्कार हुआ, बस बहुत खुश हो जाते हैं. ಬಾಬಾ ಹೇಳ್ತಾರೆ ದೇವಿಯರನ್ನು ಶೃಂಗಾರ ಮಾಡಿ ಮಾಡಿ ಏನಾದರೂ ಸಾಕ್ಷಾತ್ಕಾರ ಆಗಿಬಿಡ್ತು ಅಂತಂದರೆ ಎಷ್ಟು ಖುಷಿಯಾಗಿಬಿಡ್ತಾರೆ. ಫೈದಾ ಕುಚ್ ಭಿ ನಹಿ, ಮೀರಾ ಕಾ ಭಿ ನಾಮ್ ಗಾಯ ಹುವಾ ಹೈ. ಬಾಬಾ ಹೇಳ್ತಾರೆ ಸಾಕ್ಷಾತ್ಕಾರ ಆಯಿತು, ಆದರೆ ಲಾಭ ಏನೂ ಆಗಲೇ ಇಲ್ಲ. ಈಗ ಮೀರಾ ನೋಡಿ, ಅವಳ ಹೆಸರೆಷ್ಟು ಪ್ರಸಿದ್ಧ ಇದೆ. ಭಕ್ತಮಾಲಾ ಹೇನ. ಫಿಮೇಲ್ಸ್ ಮೇ ಮೀರಾ, ಮೇಲ್ಸ್ ಮೇ ನಾರದ್ ಶಿರೋಮಣಿ, ಭಗತ್ ಮಾನೆ ಹುಯೇ ಹೇ. ತುಮ್ ಬಚ್ಚೋ ಮೇ ಭಿ ನಂಬರ್ವಾರ್ ಹೇ. ಬಾಬಾ ಹೇಳ್ತಾರೆ ಸ್ತ್ರೀಯಲ್ಲಿ ಮೀರನನ್ನು ತೋರಿಸಿದರೆ ಪುರುಷರಲ್ಲಿ ನಾರದ ಭಕ್ತ ಶಿರೋಮಣಿ ಅಂತ ಗಾಯನ ಮಾಡಲಾಗ್ತದೆ. ನೀವು ಮಕ್ಕಳಲ್ಲಿಯೂ ಕೂಡ ನಂಬರ್ವಾರ್ ಇದ್ದೀರಾ. ಮಾಲಾ ಕೆ ದಾನೆ ತೋ ಬಹುತ್ ಹೇ, ಉಪರ್ ಮೇ ಬಾಬಾ ಹೇ ಫೂಲ್, ಫಿರ್ ಹೇ ಯುಗಲ್ ಮೇರು. ಮಾಲೆಯ ಮಣಿನೂ ಕೂಡ ಭಾಳ ಇದ್ದಾವೆ. ಮೇಲ್ಗಡೆ ಬಾಬಾ ಹೂ, ನಂತರ ಜೋಡಿ ಮಣಿಗಳು. ಫೂಲೋಂಕೋ ಸಬ್ ನಮಸ್ತೆ ಕರ್ತೆ. ಈಗ ಮಾಲೆಯನ್ನು ಜಪ ಮಾಡ್ತಾ ಮಾಡ್ತಾ ಹೂ ಬರ್ತದಲ್ವ, ಹೂವನ್ನು ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಏಕೇಕ್ ದಾನೆಕೋ ನಮಸ್ತೆ ಕರ್ತೆ, ಒಂದೊಂದು ಮಣಿಯನ್ನು ಕೂಡ ನಮಸ್ತೆ ಮಾಡ್ತಾರೆ. ಆ ಮಣಿಗೂ ರುದ್ರ ಯಜ್ಞ ರಸ್ತೆ ತೋ ಉನ್ಮೇ ಭಿ ಜಾಸ್ತಿ ಪೂಜಾ ಶಿವಕಿ ಕರ್ತೆ ಹೇ. ಬಾಬಾ ಹೇಳ್ತಾರೆ ಇಲ್ಲಿ ರುದ್ರ ಯಜ್ಞವನ್ನು ಸ್ಥಾಪನೆ ಮಾಡಿದಾಗ ಆ ಯಜ್ಞದಲ್ಲಿ ಜಾಸ್ತಿ ಶಿವನ ಪೂಜೆ ಮಾಡ್ತಾರೆ. ಸಾಲಿಗ್ರಾಮೋं की इतनी नहीं करते, सारा ख्याल शिव की तरफ रहता है, क्योंकि शिव बाबा द्वारा ही सालिग्राम ऐसे तीखे बने हैं जैसे अब तुम पावन बन रहे हो. ಬಾಬಾ ಹೇಳ್ತಾರೆ ಸಾಲಿಗ್ರಾಮಗಳದಷ್ಟು ಪೂಜೆ ಮಾಡಲ್ಲ, ಏಕೆಂದರೆ ಎಲ್ಲ ವಿಚಾರ ಬುದ್ಧಿ ಶಿವನ ಕಡೆನೇ ಜಾಸ್ತಿ ಇರ್ತದೆ. ಏಕೆಂದರೆ ಶಿವಬಾಬನ ಮೂಲಕವೇ ಸಾಲಿಗ್ರಾಮವನ್ನು ಈ ರೀತಿ ಮುಂದುವರಿಸಿದ್ರು, ಅಂದರೆ ಇಷ್ಟು ಮುಂದೆ ಹೋದರು ಅಂತ. ಈಗ ನೀವು ಹೇಗೆ ಪಾವನ ಆಗ್ತಿದ್ದೀರಿ ತಾನೆ. ಪತೀತ್ ಪಾವನ್ ಬಾಪ್ಗೆ ಬಚ್ಚೆ ತುಂಬಿ ಮಾಸ್ಟರ್ ಪತೀತ್ ಪಾವನ್ ಹೋ. ಪತಿತ ಪಾವನ ತಂದೆಯ ಮಕ್ಕಳು, ನೀವು ಕೂಡ ಮಾಸ್ಟರ್ ಪತಿತ ಪಾವನ ಆಗಿದ್ದೀರಿ. ಅಗರ್ ಕಿಸ್ಕೋ ರಾಸ್ತಾ ನೈ ಬತಾತೆ ತೋ ಪಾಯಿ ಪೈಸೆ ಕಾ ಪದ್ ಮಿಲ್ ಜಾಯೇಗ. ಅಕಸ್ಮಾತ್ ನೀವು ಯಾರಿಗಾದರೂ ದಾರಿ ತೋರಿಸ್ತಿದ್ರೆ ಬೆಲೆ ಬಾಳುವಂಥ
ಪದವಿ ಬಿಟ್ಟು ಬೆಲೆ ಇಲ್ಲದ ಪದವಿ ಸಿಗ್ತದೆ ಅಂತಾರೆ ಬಾಬಾ. ಫಿರ್ ಬಿ ಬಾಪ್ ಸೆ ತೋ ಮಿಲೇನಾ ವೋ ಬಿ ಕಮ್ ತೋಡೆ ಹಿ ಹೈ. ಹೋಗಲಿ ಬಿಡಿ ಏನಾದರೂ ಆಗಲಿ ಅಂತಾರೆ ಬಾಬಾ. ಬಾಬನಂತೂ ಭೇಟಿಯಾಗಿದ್ದಿರ್ತಾನೆ, ಪದವಿ ಯಾವುದಾದ್ರೂ ಸಿಗ್ಬೋದು. ಪರಮಾತ್ಮನಂತೂ ಭೇಟಿಯಾಗಿದ್ದು ಅದು ಏನು ಕಡಿಮೆ ಅಲ್ವಾ. ಸಬ್ಕಾ ಫಾದರ್ ವ ಏಕ್ ಹೇ, ಶ್ರೀಕೃಷ್ಣ ಕಿಲಿಯೇ ತೋಡೆ ಹಿ ಕಹೆಂಗೆ. ಎಲ್ರಿಗೂ ತಂದೆ ಪರಮಾತ್ಮ ಒಬ್ಬರೇ. ಆದರೆ ಶ್ರೀಕೃಷ್ಣನಿಗೆ ಆ ರೀತಿ ಹೇಳ್ತಾರೇನು? ಶ್ರೀಕೃಷ್ಣ ಕಿಸ್ಕಾ ಫಾದರ್ ಹೋಗಾ, ಶ್ರೀಕೃಷ್ಣ ಕೋ ಫಾದರ್ ನೈ ಕಹೆಂಗೆ. ಶ್ರೀಕೃಷ್ಣ ಯಾರ ತಂದೆ ಆಗ್ತಾನೆ? ಶ್ರೀಕೃಷ್ಣಕ್ಕೆ ತಂದೆ ಅಂತ ಹೇಳಲ್ಲ ಅಲ್ವಾ. ಬಚ್ಚೆ ಕೋ ಫಾದರ್ ತೋಡಿ ಕಹ ಸಕ್ತೆ, ಮಕ್ಕಳಿಗೆ ಎಂದಾದರೂ ಅಪ್ಪ ಅಂತಾರೇನು? ಫಾದರ್ ತಬ್ ಕಹಾ ಜಾತಾ ಜಬ್ ಯುಗಲ್ ಬನೆ ಬಚ್ಚಾ ಪೈದಾ ಹೋ. ತಂದೆ ಅಂತ ಯಾವಾಗ ಹೇಳ್ತಾರೆ? ಯಾವಾಗ ಅವ್ರು ಜೋಡಿ ಆಗಬೇಕು, ಅಂದರೆ ಪತಿ ಪತ್ನಿ ಆಗಬೇಕು, ಮಕ್ಕಳಿಗೆ ಜನ್ಮ ಕೊಡಬೇಕು. ಫಿರ್ ವ ಬಚ್ಚಾ ಫಾದರ್ ಕಹೇಗ, ದೂಸರಾ ಕೊಯ್ ಕಹ ನಾ ಸಕೆ. ಆವಾಗ ಆ ಮಗು ಅವ್ರಿಗೆ ಅಪ್ಪ ಅಂತ ಹೇಳ್ತದೆ, ಬೇರೆ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಾಕಿ ತೋ ಕೊಯ್ ಬಿ ಬುಜುರ್ಗ್ ಕೋ ಬಾಪೂಜಿ ಕಹ ದೇತೆ. ಇನ್ನು ಯಾರಾದರೂ ವಯಸ್ಸಾದವ್ರಿಗೆ ಬಾಪೂಜಿ ಅಂತ ಹೇಳ್ತಾರೆ. ಯ ತೋ ಸಬ್ಕಾ ಬಾಪ್ ಹೈ, ಗಾತೆ ಬಿ ಹೈ ಬ್ರದರ್ಹುಡ್. ಈಶ್ವರ್ ಕೋ ಸರ್ವ್ಯಾಪಿ ಕಹನೆ ಸೆ ಫಾದರ್ಹುಡ್ ಹೋ ಜಾತಾ ಹೈ. ಬಾಬಾ ಹೇಳ್ತಾರೆ, ನಮ್ಮ ಶಿವಬಾಬಾ ಎಲ್ರಿಗೂ ತಂದೆಯಾದರು. ಗಾಯನ ಮಾಡಲಾಗ್ತದೆ, ನಾವೆಲ್ಲರೂ ಸೋದರರು, ವಿ ಆರ್ ಆಲ್ ಬ್ರದರ್ಸ್ ಅಂತ. ಈಶ್ವರ ನನ್ನ ಸರ್ವ್ಯಾಪಿ ಅಂತ ಹೇಳಿದರೆ ಎಲ್ಲರೂ ತಂದೆಯಾಗಿಬಿಡ್ತಾರೆ. तुम बच्चों को बड़ी बड़ी सभाओं में समझाना पड़ेगा. हमेशा कहाँ भी भाषण पर जाओ तो जिस टॉपिक पर भाषण करना है उस पर विचार सागर मंथन कर लिखना चाहिए. ಬಾಬಾ ಹೇಳ್ತಾರೆ, ನೀವು ಮಕ್ಕಳು ದೊಡ್ಡ ದೊಡ್ಡ ಸಭೆಗಳಲ್ಲಿ ಹೋಗಿ ತಿಳಿಸ್ಕೊಡ್ಬೇಕು. ಯಾವಾಗಲೂ ಎಲ್ಲಾದರೂ ನೀವು ಭಾಷಣ ಮಾಡಲಿಕ್ಕೆ ಹೋದರೆ ಬಾಬಾ ಹೇಳ್ತಾರೆ, ಆ ಟಾಪಿಕ್ ಬಗ್ಗೆ ಭಾಷಣ ಮಾಡಬೇಕು. ಅದ್ರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿ ಬರೆದಿಟ್ಕೊಳ್ಬೇಕು. ಬಾಪ್ಕೋ ತೋ ವಿಚಾರ ಸಾಗರ ಮಂಥನ್ ನೈ ಕರ್ನಾ ಹೈ, ಕಲ್ಪ ಪಹಲೆ ಜೋ ಸುನಾಯ ತಾ ವಾ ಸುನಾಕರ್ ಜಾಯಂಗೆ. ಬಾಬಾ ಹೇಳ್ತಾರೆ, ನಾನಂತೂ ವಿಚಾರ ಸಾಗರ ಮಂಥನ ಮಾಡಲ್ಲ, ನನಗೆ ಮಾಡೋ ಅವಶ್ಯಕತೆಯೂ ಇಲ್ಲ. ಕಲ್ಪದ ಮೊದಲು ನಾನು ನಿಮಗೇನು ಹೇಳಿದ್ನೋ ಅದನ್ನು ಹೇಳಿ ಹೋಗ್ಬಿಡ್ತೀನಿ. ತುಮಕೋ ತೋ ಟಾಪಿಕ್ ಬರ್ ಸಮझाना है. ಆದರೆ ನೀವೆಲ್ಲಾದರೂ ಭಾಷಣಕ್ಕೆ ಹೋದಾಗ ಅಲ್ಲೊಂದು ಟಾಪಿಕ್ ಕೊಟ್ಟಿರ್ತಾರೆ, ಆ ಟಾಪಿಕ್ ಬಗ್ಗೆ ನೀವು ತಿಳಿಸ್ಕೊಡ್ಬೇಕು. ಪಹಲೆ ಲಿಖ ಕರ್ ಫಿರ್ ಪढ़ना चाहिए. ಭಾಷಣ करने के बाद फिर स्मृति आता है, ಯ ಪಾಯಿಂಟ್ಸ್ ನೈ ಬತ್ತಾಯಿ. ಬಾಬಾ ಹೇಳ್ತಾರೆ, ಫಸ್ಟು ಬರ್ಕೊಂಡು ಅದನ್ನು ಓದಬೇಕು, ಅಂದರೆ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಭಾಷಣ ಮಾಡಿದ ಮೇಲೆ ಕೆಲವೊಮ್ಮೆ ಅನ್ನಿಸ್ತದೆ, ನಾ ಈ ಪಾಯಿಂಟ್ ಹೇಳಬೇಕಾಗಿತ್ತು, ಈ ಪಾಯಿಂಟ್ ಹೇಳಬೇಕಾಗಿತ್ತು, ನಾನು ಇದನ್ನು ಹೇಳಲಿಲ್ಲ ಅಂತ. ಯ ಸಮझाते तो अच्छा था, ऐसे होता है कोई ना कोई ಪಾಯಿಂಟ್ಸ್ ಭೂಲ್ ಜಾತಿ ಹೈ. ಇದನ್ನು ತಿಳಿಸ್ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತು, ಹಿಂಗಾಗುತ್ತಲ್ವ, ಕೆಲವೊಂದು ಪಾಯಿಂಟ್ಸ್ ಮರ್ತೋಗ್ಬಿಡ್ತದೆ ಅಂತಾರೆ ಬಾಬಾ. ಪಹಲೆ ಪಹಲೆ ತೋ ಬೋಲ್ನಾ ಚಾಹಿಯೆ, ಭಾಯಿ ಬಹನೋ ಆತ್ಮಾಭಿಮಾನಿ ಹೋಕರ್ ಬೈಟೋ. ಬಾಬಾ ಹೇಳ್ತಾರೆ, ಫಸ್ಟಿಗೆ ಅವ್ರಿಗೆ ಹೇಳಬೇಕಂತೆ, ಸೋದರ ಸೋದರಿಯರೇ ಆತ್ಮಾಭಿಮಾನಿಯಾಗಿ ಕೂತ್ಕೊಳ್ಳಿ. ಯಾ ತೋ ಕಭಿ ಭೂಲ್ನಾ ನೈ ಚಾಹಿಯೆ, ऐसे कोई ಸಮಾಚಾರ ಲಿಖತೆ ನೈ ಹೈ. ಇದನ್ನು ಎಂದಿಗೂ ಮರಿಬಾರ್ದು ಅಂತಾರೆ ಬಾಬಾ. ಆದರೆ ಈ ರೀತಿ ಸಮಾಚಾರ ನನಗೆ ಬರೆಯೋದೇ ಇಲ್ಲ. ಪಹಲೆ ಪಹಲೆ ಸಬ್ಕಾ ಕಹನಾ ಹೈ ಆತ್ಮಾಭಿಮಾನಿ ಹೋ ಬೈಟು. ಫಸ್ಟಿಗೆ ಎಲ್ರಿಗೂ ಹೇಳಬೇಕು, ಆತ್ಮಾಭಿಮಾನಿಯಾಗಿ ಕೂತ್ಕೊಳ್ಳಿ. ತುಮ್ ಆತ್ಮ ಅವಿನಾಶಿ ಹೋ, ಅಭಿ ಬಾಪ್ ಆಕರ್ ಜ್ಞಾನ ದೇ ರಹೆ ಹೈ. ನೀವು ಆತ್ಮ ಅವಿನಾಶಿಯಾಗಿದ್ದೀರಾ, ಈಗ ಬಾಬಾ ಬಂದು ಜ್ಞಾನ ಕೊಡ್ತಿದ್ದಾರೆ. ಬಾಪ್ ಕತೆ ಮುझे ಯಾದ್ ಕರ್ನೆ ಸೆ ವಿಕರ್ಮ ವಿನಾಶ ಹೋಂಗೆ, ಕೊಯ್ ಬಿ ದೇಹದಾರಿ ಕೋ ಮತ್ ಯಾದ್ ಕರೋ. ಬಾಬಾ ಹೇಳ್ತಾರೆ, ನನ್ನ ನೆನ್ಪು ಮಾಡೋದ್ರಿಂದ ವಿಕರ್ಮ ವಿನಾಶ ಆಗ್ತದೆ. ಯಾವುದೇ ಕೂಡ ದೇಹದಾರಿಯನ್ನು ನೆನ್ಪು ಮಾಡಬೇಡಿ. ಅಪ್ನೇ ಕೋ ಆತ್ಮ ಸಮझो, ಹಮ್ ವಹಾಕೆ ರಹನೆ ವಾಲೆ. ಬಾಬಾ ಹೇಳ್ತಾರೆ, ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ, ಯಾಕಂದ್ರೆ ನಾವು ಅಲ್ಲಿರುವಂಥವ್ರು. ಹಮಾರ ಬಾಬಾ ಕಲ್ಯಾಣಕಾರಿ ಶಿವ ಹೇ, ಹಮ್ ಆತ್ಮ ಉನ್ಕೆ ಬಚ್ಚೆ ಹೇ. ನಮ್ಮ ಬಾಬಾ ಕಲ್ಯಾಣಕಾರಿ ಶಿವ ಆಗಿದ್ದಾರೆ, ನಾವೆಲ್ಲರೂ ಕೂಡ ಆ ತಂದೆಯ ಮಕ್ಕಳಾಗಿದ್ದೀವಿ. ಬಾಪ್ ಕತೆ ಆತ್ಮಾಭಿಮಾನಿ ಬನೋ, ಮೈ ಆತ್ಮ ಹೂँ. ಬಾಬಾ ಹೇಳ್ತಾರೆ, ಆತ್ಮಾಭಿಮಾನಿ ಆಗ್ರಿ, ನಾನು ಆತ್ಮನಾಗಿದ್ದೇನೆ. ಬಾಪ್ ಕಿ ಯಾದ್ ಸೆ ವಿಕರ್ಮ ವಿನಾಶ ಹೋಂಗೆ, ಗಂಗಾ ಸ್ನಾನ ಆದಿ ಸೆ ವಿಕರ್ಮ ವಿನಾಶ ನೈ ಹೋಂಗೆ. ತಂದೆಯ ನೆನಪಿನಿಂದ ವಿಕರ್ಮ ವಿನಾಶ ಆಗ್ತದೆ, ಗಂಗಾ ಸ್ನಾನ ಮಾಡೋದ್ರಿಂದ ವಿಕರ್ಮ ವಿನಾಶ ಅಂತೂ ಆಗೋದಿಲ್ಲ. ಬಾಪ್ ಕಾ ಡೈರೆಕ್ಷನ್ ಹೇ, ತುಮ್ ಮುझे ಯಾದ್ ಕರೋ. ಬಾಬನ ಡೈರೆಕ್ಷನ್ ಆಗಿದೆ, ನೀವು ನನ್ನ ನೆನ್ಪು ಮಾಡಿ. ಓ ಲೋಗ್ ಗೀತಾ ಪಡ್ತೆ ಹೇ, ಯದಾ ಯದಾ ಹಿ ಧರ್ಮಸ್ಯ ಕತೆ, ಪರಂತು ಅರ್ಥ ಕುಚ್ ನೈ ಜಾನ್ತೆ. ಲೌಕಿಕದಲ್ಲಿ ಅವರೆಲ್ಲ ಗೀತೆಯನ್ನು ಓದ್ತಾರೆ, ಹೇಳ್ತಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ. ಆದರೆ ಅರ್ಥ ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. तो बाबा सर्विस की राय देते हैं. शिव बाबा कहते अपने को आत्मा समझ शिव बाबा को याद करो. ಬಾಬಾ ಸೇವೆಯ ಸಲಹೆ ಕೊಡ್ತಾರೆ ನಮಗೆ. ಶಿವ ಬಾಬಾ ಹೇಳ್ತಾರೆ, ತಮ್ಮನ ಆತ್ಮ ಅಂತ ತಿಳ್ಕೊಂಡು ಶಿವ ಬಾಬಾ ನೆನ್ಪು ಮಾಡಿ ಅಂತ. वह समझते श्री कृष्ण ने कहा, तुम कहेंगे शिव बाबा हम बच्चों को कहते मुझे याद करो.
ಅವರು ಶ್ರೀಕೃಷ್ಣ ಹೇಳ್ದ ಅಂತ ಅವ್ರು ತಿಳ್ಕೊಳ್ತಾರೆ. ಆದರೆ ನಾವಿಲ್ಲಿ ಹೇಳ್ತೇವೆ ಶಿವಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ ನನ್ನ ನೆನ್ಪು ಮಾಡಿ ಅಂತ. ಜಿತ್ನಾ ಮುझे ಯಾದ್ ಕರೆಂಗೆ ಉತ್ನಾ ಸತೋಪ್ರಧಾನ್ ಬನ್ ಊಂಚ್ ಪದ್ ಪಾಯಂಗೆ. ಬಾಬಾ ಹೇಳ್ತಾರೆ ಎಷ್ಟು ನೀವು ನನ್ನ ನೆನ್ಪು ಮಾಡ್ತೀರೋ ಅಷ್ಟು ಸತೋಪ್ರಧಾನವಾಗಿ ಶ್ರೇಷ್ಠ ಪದವಿ ಪಡ್ಕೊಳ್ತೀರ. ಏಮ್ ಆಬ್ಜೆಕ್ಟ್ ಬಿ ಸಾಮನೆ ಹೇ, ಪುರುಷಾರ್ಥ ಸೆ ಊಂಚ್ ಪದ ಪಾನ ಹೇ. ಗುರಿ ಉದ್ದೇಶನೂ ಎದುರುಗಡೆ ಇದೆ. ಪುರುಷಾರ್ಥದಿಂದ ಶ್ರೇಷ್ಠ ಪದವಿ ಪಡ್ಕೊಳ್ಬೇಕು. उस तरफ वाले अपने धर्म में ऊंच पद पाएंगे, हम दूसरे के धर्म में जाते नहीं हैं. ಆ ಕಡೆ ಅವರು ಅಂದರೆ ತಮ್ಮ ಧರ್ಮದಲ್ಲಿ ಶ್ರೇಷ್ಠ ಬೇರೆ ಬೇರೆ ಧರ್ಮದವರು ಅವ್ರವ್ರದ್ದೇ ಧರ್ಮದಲ್ಲಿ ಶ್ರೇಷ್ಠ ಪದವಿ ಪಡ್ಕೊಳ್ತಾರೆ. ನಾವು ಬೇರೆ ಧರ್ಮದಲ್ಲಂತೂ ಹೋಗೋದಿಲ್ಲ. ವತು ಆತೆ ಹಿ ಪೀಚೆ ಹೇ ವಬಿ ಜಾನ್ತೆ ಹಮ್ಸೆ ಪಾಲೆ ಪ್ಯಾರಡೈಸ್ ತ. ಅವರೆಲ್ಲ ಬರೋದು ನಂತರ. ಬಾಬಾ ಹೇಳ್ತಾರೆ ಅವ್ರು ತಿಳ್ಕೊಂಡಿದ್ದಾರೆ ನಾವು ಬರೋಕ್ಕಿಂತ ಮುಂಚೆ ಸ್ವರ್ಗ ಇತ್ತು ಅಂತ. ಭಾರತ ಸಬ್ಸೆ ಪ್ರಾಚೀನ ಹೇ ಪರಂತು ಕಬ್ ತಾ ಯ ಕೊಯ್ ನೈ ಜಾನ್ತೆ. ಭಾರತ ಪ್ರಾಚೀನವಾದ ದೇಶ, ಆದರೆ ಇದು ಪ್ರಾಚೀನ ಯಾವಾಗ ಆಗಿತ್ತು ಅನ್ನೋದು ಯಾರೂ ಕೂಡ ತಿಳ್ಕೊಂಡಿಲ್ಲ. ಉನೋಂಕೋ ಭಗವಾನ್ ಭಗವತಿ ಭೀ कहते हैं ಪರಂತು ಬಾಪ್ ಖಾತೆ ಭಗವಾನ್ ಭಗವತಿ ನಹಿ ಕಹ ಸಕ್ತೆ. ಇನ್ನು ಸತ್ಯುಗದಲ್ಲಿರುವಂಥ ದೇವತೆಗಳಿಗೆ ಅಥವಾ ಲಕ್ಷ್ಮೀನಾರಾಯಣರಿಗೆ ಭಗವಾನ್ ಭಗವತಿ ಅಂತ ಹೇಳ್ತಾರೆ. ಆದರೆ ಬಾಬಾ ಹೇಳ್ತಾರೆ ಭಗವಾನ್ ಭಗವತಿ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಭಗವಾನ್ ತೋ ಏಕಿ ಮೈ ಹೂँ ಹಮ್ ಬ್ರಾಹ್ಮಣ ಹೇ. ಭಗವಂತ ಒಬ್ಬನೇ ನಾನೇ ಅಂತ ಹೇಳ್ತಾರೆ ಬಾಬಾ. ನಾನೇ ಪರಮಾತ್ಮ ಇದ್ದೀನಿ, ಪರಮಾತ್ಮ ನಾನೊಬ್ಬನೇ, ಮತ್ತು ನಾವೆಲ್ಲ ಬ್ರಾಹ್ಮಣರು. ಬಾಪ್ಕೋ ತೋ ಬ್ರಾಹ್ಮಣ ನಹಿ ಕಹೆಂಗೆನ, ಶಿವಬಾಬನಿಗೆ ಬ್ರಾಹ್ಮಣ ಅಂತ ಹೇಳೋದಿಲ್ಲ ಅಲ್ವ. ವಹೇ ಊಂಚತೆ ಊಂಚ ಭಗವಾನ್ ಉನ್ಕೆ ಶರೀರ ಕಾ ನಾಮ್ ನಹಿ ಹೇ. ಶಿವಬಾಬಾ ಎಲ್ಲರಿಗಿಂತ ಶ್ರೇಷ್ಠನಾದಂಥ ಭಗವಂತ, ಆದರೆ ಅವ್ರಿಗೆ ಶರೀರಕ್ಕೆ ಹೆಸರಿಲ್ಲ. ತುಮಾರ ಸಬ್ ಶರೀರಕ್ಕೆ ನಾಮ್ ಪಡ್ತೆ ಹೇ, ಆತ್ಮ ತೋ ಆತ್ಮ ಹಿ ಹೇ. ನಮಗೆಲ್ಲ ಶರೀರಕ್ಕೆ ಹೆಸರಿದೆ, ಆತ್ಮ ಆತ್ಮನೇ ಅಲ್ವಾ. ವಹ ಭಿ ಪರಮಾತ್ಮ ಹೇ, ಉಸ್ ಆತ್ಮ ಕಾ ನಾಮ್ ಶಿವ ಹೇ, ವಹೇ ನಿರಾಕಾರ. ಅವರು ಕೂಡ ಪರಮಾತ್ಮ, ಆ ಆತ್ಮದ ಹೆಸರು ಶಿವ, ಆದರೆ ಅವರು ನಿರಾಕಾರ ಆಗಿದ್ದಾರೆ. ನ ಸೂಕ್ಷ್ಮ ನ ಸ್ಥೂಲ ಶರೀರ ಹೇ. ಶಿವಬಾಬನಿಗೆ ಸೂಕ್ಷ್ಮ ಆಗಲಿ ಸ್ಥೂಲ ಆಗಲಿ ಶರೀರ ಇಲ್ಲ. ಐಸೆ ನಹಿ ಕಿ ಉನ್ಕಾ ಆಕಾರ ನಹಿ ಹೇ, ಜಿಸ್ಕಾ ನಾಮ್ ಹೇ ಆಕಾರ ಭೀ ಜರೂರ್ ಹೇ. ಈ ರೀತಿಯಲ್ಲ ಅವನಿಗೆ ಆಕಾರ ಇಲ್ಲ ಅಂತಲ್ಲ, ಆಕಾರ ಇದೆ ಅಂತಂದರೆ ಅವ್ರಿಗೆ ಹೆಸರಿದೆ ಅಂದಮೇಲೆ ಅವ್ರಿಗೆ ಆಕಾರನೂ ಇದೆ ಅಂತ ಅವಶ್ಯವಾಗಿ. ನಾಮರೂಪಿಗರ್ ಕೊಯ್ ಚೀಸ್ ಹೈನೆ. ನಾಮರೂಪ ಇಲ್ಲದ ಯಾವುದೇ ವಸ್ತು ಇರಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ಬಾಪ್ಕೋ ನಾಮ ರೂಪ ಸೆ ನ್ಯಾರ ಕಹನ ಕಿತನಾ ಬಡ ಅಜ್ಞಾನ ಹೇ. ಬಾಬಾ ಹೇಳ್ತಾರೆ ಪರಮಾತ್ಮ ತಂದೆಯನ್ನು ನಾಮರೂಪದಿಂದ ನ್ಯಾರ ಅಂತ ಹೇಳೋದು ಎಂಥ ದೊಡ್ಡ ಅಜ್ಞಾನ. ಬಾಪ್ ಭಿ ನಾಮ ರೂಪ ಸೆ ನ್ಯಾರ, ಬಚ್ಚೆ ಭಿ ನಾಮ ರೂಪ ಸೆ ನ್ಯಾರೆ, ಫಿರ್ ತೋ ಕೊಯ್ ಸೃಷ್ಟಿ ನಾ ಹೋ. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ತಂದೆಯು ಕೂಡ ನಾಮರೂಪದಿಂದ ಬೇರೆ ಆದರು ಅಂತ ಇಟ್ಕೊಳ್ಳಿ, ಆತ್ಮನೂ ಕೂಡ ಅಥವಾ ಮಕ್ಕಳು ಕೂಡ ನಾಮರೂಪದಿಂದ ಬೇರೆ ಆದರು ಅಂತ ಇಟ್ಕೊಳ್ಳಿ. ಅಂದರೆ ಯಾವುದೇ ಸೃಷ್ಟಿನೇ ಇರಲಿಕ್ಕೆ ಸಾಧ್ಯ ಇಲ್ಲ. तुम अब अच्छी रीति समझा सकते हो, गुरु लोग पिछाड़ी में समझेंगे, अभी उन्हों की बादशाही है. ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ನೀವೀಗ ಒಳ್ಳೆ ರೀತಿಯಲ್ಲಿ ತಿಳಿಸ್ಕೊಡ್ಬೋದು. ಈ ಗುರು ಅನ್ನಿಸ್ಕೊಂಡಂಥವರೆಲ್ಲ ಕೊನೆಗೆ ಬಂದು ತಿಳ್ಕೊಳ್ತಾರೆ, ಯಾಕಂದರೆ ಈಗ ಅವ್ರದ್ದು ಸಾಮ್ರಾಜ್ಯ ಅಂತಾರೆ ಬಾಬಾ. ತುಮ ಭಿ ಡಬಲ್ ಅಹಿಂಸಕ್ ಬಂತೆ ಹೋ, ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮ ಡಬಲ್ ಅಹಿಂಸಕ್ ಗಾಯ ಹುವಾ. ಬಾಬಾ ಹೇಳ್ತಾರೆ ನೀವೀಗ ಡಬಲ್ ಅಹಿಂಸಕರಾಗಿದ್ದೀರಾ. ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮ ಡಬಲ್ ಅಹಿಂಸಕರು ಅಂತ ಗಾಯನ ಮಾಡಲಾಗ್ತದೆ. ಕಿಸ್ಕೋ ಹಾತ್ ಲಗಾನ ದುಃಖ ದೇನ ವ ಭಿ ಹಿಂಸಾ ಹೋಗೈ. ಯಾರನ್ನಾದರೂ ಮುಟ್ಟೋದಾಗಲಿ ದುಃಖ ಕೊಡೋದಾಗಲಿ ಇದು ಕೂಡ ಹಿಂಸೆ ಆಯಿತು. ಬಾಪ್ ರೋज़ ರೋज़ ಸಮझाते हैं ಮನ್ಸಾ ವಾಚಾ ಕರ್ಮಣ ಕಿಸ್ಕೋ ದುಃಖ ನೈ ದೇನ ಹೇ. ಬಾಬಾ ದಿನ ದಿನ ತಿಳಿಸ್ಕೊಡ್ತಾರೆ ಮಕ್ಕಳಿಗೆ, ಮನ್ಸಾ ವಾಚಾ ಕರ್ಮಣ ಯಾರಿಗೂ ಕೂಡ ದುಃಖ ಕೊಡಬಾರ್ದು. ಮನ್ಸಾ ಮೇ ಆಯೇಗಾ ಜರೂರ್, ಸತ್ಯುಗ್ ಮೇ ಮನ್ಸಾ ಮೇ ಭೀ ನೈ ಆತ. ಬಾಬಾ ಹೇಳ್ತಾರೆ ಕೆಲವೊಂದು ಸಲ ಇಲ್ಲಿ ಮನಸ್ಸಿನಲ್ಲೂ ಬರ್ತದೆ, ಅಂದರೆ ಸಂಕಲ್ಪದಲ್ಲೂ ಬರ್ತದೆ, ಆದರೆ ಸತ್ಯುಗದಲ್ಲಿ ಸಂಕಲ್ಪದಲ್ಲೂ ಕೂಡ ಬರಲ್ಲ. ಯಾತೋ ಮನ್ಸಾವಾಚ ಕರ್ಮಣ ಆತಾ ಹೇ, ಈ ಅಕ್ಷರ ತುಮ ಸುನೆಂಗೆ ಭೀ ನಹಿ. ಬಾಬಾ ಹೇಳ್ತಾರೆ ಇಲ್ಲಿ ಮನ್ಸಾವಾಚ ಕರ್ಮಣದಲ್ಲಿ ಅವಶ್ಯವಾಗಿ ಬರ್ತದೆ, ಆದರೆ ಈ ಅಕ್ಷರ ನೀವು ಅಲ್ಲಿ ಕೇಳೋದಿಲ್ಲ ಅಂತಾರೆ ಬಾಬಾ. ನ ವಹ ಕೊಯ್ ಸತ್ಸಂಗ ಆದಿ ಹೋತೆ ಹೇ, ಸತ್ಸಂಗ ಹೋತಾ ಹಿ ಹೇ ಸತ್ ದ್ವಾರ, ಸತ್ ಬನ್ನೆ ಕೆ ಲಿಯೆ. ಬಾಬಾ ಹೇಳ್ತಾರೆ ಅಲ್ಲಿ ಸತ್ಸಂಗ ಎಲ್ಲ ಇರೋದೇ ಇಲ್ಲ. ಸತ್ಸಂಗ ಇರೋದೇ ಸತ್ಯದ ಮೂಲಕ, ಅಂದರೆ ಸತ್ಯ ತಂದೆಯ ಮೂಲಕ ಸತ್ಯವಂತರಾಗೋದಕ್ಕೋಸ್ಕರ. सत्य एक ही बाप है, बाप बैठ नर से नारायण बनने की कथा सुनाते हैं जिससे तुम नारायण बन जाते हो. ಸತ್ಯ ತಂದೆ ಒಬ್ಬರೇ. ಬಾಬಾ ಕುತ್ಕೊಂಡಿಲ್ಲಿ ನರನಿಂದ ನಾರಾಯಣ ಮಾಡುವಂಥ ಕಥೆಯನ್ನು ಹೇಳ್ತಾರೆ, ಅದರಿಂದ ನೀವು ನಾರಾಯಣ ಆಗ್ತೀರ. ಫಿರ್ ಭಕ್ತಿ ಮಾರ್ಗ ಮೇ ಸತ್ಯನಾರಾಯಣ ಕಿ ಕಥಾ ಬಡೆ ಪ್ಯಾರ್ ಸೆ ಸುನ್ತೆ ಹೋ. ನಂತರ ಭಕ್ತಿ ಮಾರ್ಗದಲ್ಲಿ ಸತ್ಯನಾರಾಯಣನ ಕಥೆಯನ್ನು ಭಾಳ ಪ್ರೀತಿಯಿಂದ ಕೇಳ್ತೀರ. ತುಮಾರ ಯಾದ್ಗಾರ್ ದಿಲ್ವಾಡ್ ಮಂದಿರ್ ದೇಖೋ ಕೈಸಾ ಅಚ್ಚಾ ಹೈ, ಜರೂರ್ ಸಂಗಮ್ ಯುಗ್ ಪರ್ ದಿಲ್ ಲಿ ಹೋಗಿ ನಾ.
ಬಾಬಾ ಹೇಳ್ತಾರೆ, ನಿಮ್ಮ ಯಾದಗಾರ್ ದಿಲ್ವಾಡ ಮಂದಿರ ನೋಡಿ ಎಷ್ಟು ಚೆನ್ನಾಗಿದೆ. ಅವಶ್ಯವಾಗಿ ಸಂಗಮಯುಗದಲ್ಲಿ ನಿಮ್ಮೆಲ್ಲರ ಹೃದಯ ತೊಗೊಂಡಿರ್ಬೇಕಲ್ಲ. ಆದಿದೇವ ಅವ್ರ ದೇವಿ ಬಚ್ಚೆ ಬೈಟೆ ಹೇ, ಯಹ ಹೇ ರಿಯಲ್ ಯಾದಗಾರ್. ಆದಿದೇವ ಮತ್ತು ದೇವಿ ಮಕ್ಕಳು ಕುತ್ಕೊಂಡಿದ್ದಾರೆ, ಇದು ರಿಯಲ್ ಯಾದಗಾರ್. ಉನೋಂಕಿ ಹಿಸ್ಟ್ರಿ ಜಾಗ್ರಫಿ ಕೊಯ್ ನೈ ಜಾನ್ತೆ ಸಿವಾಯ್ ತುಮಾರೆ. ಬಾಬಾ ಹೇಳ್ತಾರೆ, ಅವರ ಇತಿಹಾಸ ಭೂಗೋಳವನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ, ನೀವು ಮಕ್ಕಳ ಹೊರತು. ತುಮಾರ ಹಿ ಯಾದಗಾರ್ ಹೇ, ಯಹ ಭಿ ವಂಡರ್ ಹೇ. ಲಕ್ಷ್ಮೀ ನಾರಾಯಣ್ ಕೆ ಮಂದಿರ್ ಮೇ ಜಾಯೆಂಗೆ ತೋ ತುಮ್ ಕಹೆಂಗೆ ಯಹ ಹಮ್ ಬನ್ ರಹೆ ಹೇ. ಬಾಬಾ ಹೇಳ್ತಾರೆ, ಎಷ್ಟು ಅದ್ಭುತ ಅಂತಂದರೆ, ಲಕ್ಷ್ಮೀನಾರಾಯಣ ಗುಡಿಗೆ ಹೋಗ್ತೀರಾ, ಅವಾಗ ನೀವು ಹೇಳ್ತೀರ ಇವನ್ನ ಈ ರೀತಿ ನಾವು ಆಗ್ತಿದ್ದೇವೆ ಅಂತ. ಕ್ರೈಸ್ಟ್ ಬಿ ಯಾ ಹೇ, ಬಹುತ್ ಕಾತೆ ಕ್ರೈಸ್ಟ್ ಬೆಗ್ಗ ರೂಪ ಮೇ ಹೇ. ಕ್ರೈಸ್ತನು ಕೂಡ ಇಲ್ಲೇ ಇದ್ದಾನೆ. ಭಾಳ ಜನ ಹೇಳ್ತಾರೆ ಕ್ರೈಸ್ತ ಬೆಗ್ಗ ರೂಪದಲ್ಲಿದ್ದಾನೆ ಅಂತ. ತಮೋ ಪ್ರಧಾನ ಅರ್ಥಾತ್ ಬೆಗ್ಗರ್ ಹುವಾನ, ಪುನರ್ಜನ್ಮ ತೋ ಜರೂರ್ ಲೇಂಗೆನ. ಬಾಬಾ ಹೇಳ್ತಾರೆ, ತಮೋ ಪ್ರಧಾನ ಅಂದರೆ ಬೆಗ್ಗರಾದ ಅಲ್ವಾ, ಪುನರ್ಜನ್ಮ ಅವಶ್ಯವಾಗಿ ತಗೊಳ್ತಾರೆ ತಾನೆ. ಶ್ರೀಕೃಷ್ಣ ಪ್ರಿನ್ಸ್ ಸೋ ಅಬ್ ಬೆಗ್ಗರ್ ಹೇ, ಗೋರಾ ಅವರು ಸಾವ್ರ. ಶ್ರೀಕೃಷ್ಣ ರಾಜ್ಕುಮಾರ ಮತ್ತು ಈಗ ಬೆಗ್ಗರ್ ಅಂತಾರೆ ಬಾಬಾ, ಸುಂದರ ಮತ್ತು ಕಪ್ಪು. ತುಂಬಿ ಜಾನ್ತೀಯೋ ಭಾರತ್ ಕ್ಯಾ ಥಾ ಅಬ್ ಕ್ಯಾ ಹೇ, ಬಾಪ್ ತೋ ಹೈ ಗರೀಬ್ ನಿವಾಸ್. ನೀವು ತಿಳ್ಕೊಂಡಿದ್ದೀರಾ ಏನಿತ್ತು ಭಾರತ, ಹೇಗಿತ್ತು ಭಾರತ, ಹೇಗಾಗಿದೆ ಭಾರತ. ತಂದೆಯಂತೂ ಬಡವರ ಬಂಧುವಾಗಿದ್ದಾರೆ. ಮನುಷ್ಯ ದಾನ ಪುಣ್ಯ ಭಿ ಗರೀಬೋಂಕು ಕರ್ತೆ ಈಶ್ವರ. ನೋಡಿ, ಇವತ್ತಿನ ಕಾಲದಲ್ಲಿ ಮನುಷ್ಯರು ದಾನ ಪುಣ್ಯ ಅಂತ ಮಾಡ್ತಾರೆ ಬಡವರಿಗೋಸ್ಕರ. ಅಂದರೆ ಈಶ್ವರ ಅರ್ಥ ಅಂತಲೇ ಮಾಡೋದು, ಈಶ್ವರನಿಗೆ ಸಮರ್ಪಣೆ ಮಾಡ್ತಾರೆ ಮತ್ತು ಬಡವರಿಗೆ ಮಾಡ್ತಾರೆ. बहुतों को अनाज नहीं मिलता है, आगे चल तुम देखेंगे बड़े बड़े साहूकारों को भी अनाज नहीं मिलेगा. ಭಾಳ ಜನರಿಗೆ ಊಟ ಸಿಗಲ್ಲ, ದವಸ ಧಾನ್ಯಗಳು ಸಿಗಲ್ಲ ಅಂತ ಹೇಳ್ತಾರೆ ಬಾಬಾ. ನೀವು ಮುಂದೆ ಹೋದಾಗೆ ನೋಡ್ತೀರಾ, ದೊಡ್ಡ ದೊಡ್ಡ ಸಾಹುಕಾರಗಳಿಗೂ ಕೂಡ ದವಸ ಧಾನ್ಯಗಳು ಸಿಗಲ್ಲ ಅಂತಾರೆ ಬಾಬಾ. गाँव गाँव में भी साहूकार रहते हैं ना, जिनको फिर डाकू लोग लूट जाते हैं. ಹಳ್ಳಿಯಲ್ಲೂ ಸಾಹುಕಾರ ಇರ್ತಾರೆ ನೋಡಿ, ಮತ್ತು ಅವ್ರ ಹತ್ರ ಇರೋದನ್ನೆಲ್ಲ ಡಾಕುಗಳು ಲೂಟಿ ಮಾಡ್ಕೊಂಡು ಹೋಗಿಬಿಡ್ತಾರೆ. मर्तबे में फ़र्क तो रहता है ना. बाप कहते पुरुषार्थ ऐसा करो जो नंबर 1 में जाओ. ಬಾಬಾ ಹೇಳ್ತಾರೆ ಪದವಿಯಲ್ಲಿ ವ್ಯತ್ಯಾಸ ಇರ್ತದಲ್ವ. ಬಾಬಾ ಹೇಳ್ತಾರೆ ಪುರುಷಾರ್ಥ ಈ ರೀತಿ ಮಾಡಿ ಅದು ನಂಬರ್ 1ನಲ್ಲಿ ಹೋಗಬೇಕು. ಟೀಚರ್ ಕಾ ಕಾಮ್ ಹೇ ಸಾವಧಾನ್ ಕರ್ನ, ಪಾಸ್ ವಿತ್ ಆನರ್ ಹೋನ. ಟೀಚರ್ ಕೆಲಸ ಏನಪ್ಪ, ಎಚ್ಚರಿಕೆ ಕೊಡೋದು, ಗೌರವಾನ್ವಿತವಾಗಿ ಪಾಸ್ ಆಗಬೇಕು. ಯಾ ಬೇಹದ್ ಕಿ ಪಾಠಶಾಲಾ ಹೇ, ಯಾ ಹೈ ಹಿ ರಾಜಾಯಿ ಸ್ಥಾಪನೆ ಕರ್ನೆ ಕೆ ಲಿಯೆ ರಾಜಯೋಗ. ಬಾಬಾ ಹೇಳ್ತಾರೆ ಇದು ಬೇಹದ್ದಿನ ಪಾಠಶಾಲೆಯಾಗಿದೆ, ಇದಾಗಿದೆ ರಾಜ್ಯ ಸ್ಥಾಪನೆ ಮಾಡೋದಕ್ಕೋಸ್ಕರ ರಾಜಯೋಗ. ಫಿರ್ ಬಿ ಪುರಾನಿ ದುನಿಯಾ ಕಾ ವಿನಾಶ ಹೋನಾ ಹೇ, ನೈ ತೋ ರಾಜಾಯಿ ಕಹಾ ಕರೆಂಗೆ, ಯ ತೋ ಹೈ ಹಿ ಪತಿ ಧರ್ನಿ. ಆದರೂ ಕೂಡ ಹಳೆ ಜಗತ್ತಿನ ವಿನಾಶ ಆಗ್ತದೆ, ಇಲ್ಲಾಂದ್ರೆ ರಾಜ್ಯ ಎಲ್ಲಿ ಮಾಡ್ತೀರಾ, ಇದಂತೂ ಪತಿತ ಭೂಮಿ. ಮನುಷ್ಯ कहते हैं गंगा पतित पावनी है. बाप कहते इस समय 5 तत्व सब तमो प्रधान पतित है. ಮನುಷ್ಯರು ಹೇಳ್ತಾರೆ ಗಂಗಾ ಪತಿತ ಪಾವನಿ ಅಂತ. ಬಾಬಾ ಹೇಳ್ತಾರೆ ಈ ಸಮಯದ 5 ತತ್ವಗಳು ಎಲ್ಲವೂ ತಮೋ ಪ್ರಧಾನ ಪತಿತಾಗಿದೆ. ಸಾರಾ ಗಂಧ ಕಿಚಡ ಆದಿ ವಹಾ ಜಾಯ ಪಡ್ತಾ ಹೇ. ಇಡೀ ಊರಿನ ಕೊಳಕ್ಕೆಲ್ಲ ಆ ನದಿಯಲ್ಲಿ ಹೋಗಿ ಬೀಳ್ತದೆ. ಮछली ಆದಿ ಭಿ ಉಸ್ಮೇ ರಹತಿ ಹೈ, ಪಾನಿ ಕಿ ಭಿ ಏಕ್ ಜೈಸಾ ದುನಿಯಾ ಹೈ. ಬಾಬಾ ಹೇಳ್ತಾರೆ ನೋಡಿ, ಮೀನುಗಳೆಲ್ಲ ಅಲ್ಲೇ ಇರ್ತವೆ, ಒಂದು ರೀತಿ ನೀರಿಂದು ಕೂಡ ಒಂದು ಜಗತ್ತು ಅಂತಾರೆ ಬಾಬಾ. ಪಾನಿ ಮೇ ಜೀವ್ ಕಿತ್ನೆ रहते हैं, बड़े बड़े सागर से भी कितना भोजन मिलता है. ಬಾಬಾ ಹೇಳ್ತಾರೆ ನೀರಿನಲ್ಲಿ ಎಷ್ಟು ಜೀವಗಳಿರ್ತವೆ ನೋಡಿ, ದೊಡ್ಡ ದೊಡ್ಡ ಸಾಗರದಿಂದಲೂ ಕೂಡ ಎಷ್ಟು ಭೋಜನ ಸಿಗ್ತದೆ. ತೋ ಗಾಂವ್ ಹೋ ಗಯನಾ, ಗಾಂವ್ ಕೋ ಫಿರ್ ಪತಿತ್ ಪಾವನ್ ಕೈಸೆ ಕಹೆಂಗೆ. ಒಂದು ರೀತಿ ಅದು ಹಳ್ಳಿ ಆಯಿತು ತಾನೇ, ಹಳ್ಳಿಗೆ ನೀವು ಪತಿತ ಪಾವನಿ ಅಂತ ಹೆಂಗೆ ಹೇಳ್ತೀರಾ. ಬಾಪ್ ಸಮझाते ಮೀಟೆ ಮೀಟೆ ಬಚ್ಚೆ, ಪತಿತ್ ಪಾವನ್ ಏಕ್ ಬಾಪ್. ಬಾಬಾ ಇಲ್ಲೇನು ತಿಳಿಸ್ಕೊಡ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಪತಿತ ಪಾವನ ಒಬ್ಬರೇ ತಂದೆ. ತುಮಾರಿ ಆತ್ಮ और शरीर पतित हो गया है, अब मुझे याद करो तो पावन बन जाएंगे. ಬಾಬಾ ಹೇಳ್ತಾರೆ ಈಗ ನಿಮ್ಮ ಆತ್ಮ ಮತ್ತು ಶರೀರ ಪತಿತಾಗಿದೆ, ಈಗ ನೀವು ನನ್ನ ನೆನ್ಪು ಮಾಡಿ ಪಾವನ ಆಗ್ತೀರಾ. ತುಮ್ ವಿಶ್ವಕ್ಕೆ ಮಾಲಿಕ್ ಖೂಬ್ಸೂರತ್ ಬನ್ ಜಾತೆ ಹೋ, ವहाँ दूसरा कोई खंड होता नहीं. ಬಾಬಾ ಹೇಳ್ತಾರೆ ನೀವು ವಿಶ್ವದ ಮಾಲೀಕರು, ಸುಂದರರಾಗಿಬಿಡ್ತೀರಾ, ಅಲ್ಲಿ ನಿಮ್ಗೆ ಯಾವುದೇ ಖಂಡ ಇರೋದಿಲ್ಲ, ಬೇರೆ ಯಾವುದೇ ಖಂಡ ಇರಲ್ಲ ಅಂತಾರೆ ಬಾಬಾ. ಭಾರತ್ ಕಾ ಹಿ ಆಲ್ರೌಂಡ್ ಪಾರ್ಟ್ ಹೇ, ತುಮ್ ಸಬ್ ಆಲ್ರೌಂಡರ್ ಹೋ. ಭಾರತದೇ ಆಲ್ರೌಂಡರ್ ಪಾತ್ರ, ನೀವೆಲ್ಲರೂ ಆಲ್ರೌಂಡರ್ ಆಗಿದ್ದೀರಾ. ನಾಟಕ ಮೇ ಆ್ಯಕ್ಟರ್ ನಂಬರ್ವಾರ್ ಆತೆ ಜಾತೆ ಹೇ, ಯಾ ಬಿ ಐಸೆ. ಹೇಗೆ ಒಂದು ಸ್ಥೂಲವಾದ ನಾಟಕ ನೋಡಿ, ಅಲ್ಲಿ ಒಬ್ಬರು ಬರ್ತಾರೆ ಒಬ್ಬರು ಹೋಗ್ತಾರೆ, ಹಾಗೆ ಇಲ್ಲೂ ಅಂತಾರೆ ಬಾಬಾ. ಬಾಬಾ कहते तुम समझो हमको भगवान पढ़ाते हैं, हम पतित पावन गॉड फादरली स्टूडेंट है, इसमें सब आ गया. ಬಾಬಾ ಹೇಳ್ತಾರೆ ನೀವು ತಿಳ್ಕೊಳ್ಳಿ, ನಮಗೆ ಭಗವಂತ ಓದಿಸ್ತಿದ್ದಾರೆ ಅಂತ, ನಾವು ಪತಿತ ಪಾವನ ಗಾಡ್ ಫಾದರ್ಲಿ ವಿದ್ಯಾರ್ಥಿಗಳಾಗಿದ್ದೇವೆ, ಇದರಲ್ಲಿ ಎಲ್ಲನೂ ಬಂದುಬಿಡ್ತು. ಪತಿತ್ ಪಾವನ್ ಭಿ ಹೋ ಗಯಾ,
ಗುರು ಟೀಚರ್ ಬಿ ಹೋ ಗಯ. ಪತಿತ ಪಾವನನೂ ಆದರು, ಗುರು ಟೀಚರ್ ಕೂಡ ಆದರು. ಫಾದರ್ ಬಿ ಹೋ ಗಯ ಸೋ ಬಿ ನಿರಾಕಾರ. ತಂದೆಯೂ ಕೂಡ ಆದರು, ಅದು ಕೂಡ ನಿರಾಕಾರ. ಯಹ ಇನ್ ಕಾರ್ಪೋರಿಯಲ್ ಗಾಡ್ ಫಾದರ್ಲಿ ವರ್ಲ್ಡ್ ಯೂನಿವರ್ಸಿಟಿ. ಶಿಬಾಬ ಹೇಳ್ತಾರೆ ಅದು ಕೂಡ ನಿರಾಕಾರ ತಂದೆ. ಇದಾಗಿದೆ ಇನ್ ಕಾರ್ಪೋರಿಯಲ್ ಗಾಡ್ ಫಾದರ್ಲಿ ವರ್ಲ್ಡ್ ಯೂನಿವರ್ಸಿಟಿ, ಜಗತ್ತಿನ ಯೂನಿವರ್ಸಿಟಿ, ವಿಶ್ವವಿದ್ಯಾಲಯ. ಕಿತ್ನಾ ಅಚ್ಚಾ ನಾಮ್ ಹೇ, ಈಶ್ವರ್ ಕಿ ಕಿತ್ನಿ ಮಹಿಮಾ ಕರ್ತೆ. ಎಷ್ಟು ಒಳ್ಳೆ ಹೆಸರು ಅಂತಾರೆ ಬಾಬಾ, ಈಶ್ವರಂದು ಎಷ್ಟು ಮಹಿಮೆ ಮಾಡ್ತಾರೆ. ಜಬ್ ಬಿಂದಿ ಸುನ್ತೆ ಹೇ तो वंडर लगता है, ईश्वर की महिमा इतनी करते हैं और चीज़ क्या है बिंदी. ಬಾಬಾ ಹೇಳ್ತಾರೆ ಯಾವಾಗ ಬಿಂದು ಅಂತ ಕೇಳ್ತಿರಲ್ವ ಆಶ್ಚರ್ಯ ಆಗ್ತದೆ. ಈಶ್ವರನ ಮಹಿಮೆ ಇಷ್ಟು ಮಾಡ್ತಾರೆ, ಇನ್ನೇನು ಏನು ವಸ್ತು ಅಂತಾರೆ ಬಾಬಾ ಬಿಂದು. उनमें पाठ कितना भरा हुआ है. बाप कहते देह होते हुए गृहस्थ व्यवहार में रहते हुए माँ में कम याद करो. ಬಾಬಾ ಹೇಳ್ತಾರೆ ಈಗ ಎಷ್ಟು ಆ ತಂದೆಯಲ್ಲಿ ಪಾತ್ರ ತುಂಬಿಕೊಂಡಿದೆ. ತಂದೆ ಹೇಳ್ತಾರೆ ದೇಹ ಇದ್ರೂ ಕೂಡ, ಗೃಹಸ್ಥ ವ್ಯವಹಾರದಲ್ಲಿ ಇದ್ರೂ ಕೂಡ ನಾನೊಬ್ಬನೇ ನೆನ್ಪು ಮಾಡಿ ಮಕ್ಕಳೇ. ಭಕ್ತಿ ಮಾರ್ಗ में जो नवदा भक्ति करते हैं उसको कहा जाता है सतो प्रधान नवदा ಭಕ್ತಿ. ಭಕ್ತಿ ಮಾರ್ಗದಲ್ಲಿ ನೋಡಿ ನವವಿಧವಾದ ಭಕ್ತಿ ಮಾಡ್ತಾರೆ, ಅದಕ್ಕೆ ಹೇಳಲಾಗ್ತದೆ ಸತೋಪ್ರಧಾನ ನವವಿಧವಾದ ಭಕ್ತಿ ಅಂತ. ಕಿತ್ನಿ ತೇಜ್ ಭಕ್ತಿ ಹೋತಿ है और फिर तेज रफ्तार चाहिए याद की. ಅಲ್ಲೆಷ್ಟು ಫಾಸ್ಟಾಗಿ ಅಂದರೆ ಯಾವ ರೂಪದಲ್ಲಿ ಭಕ್ತಿ ಮಾಡ್ತಾರೆ ನೀವು ನೋಡ್ತಿದ್ದೀರಾ ಅಂತಾರೆ ಬಾಬಾ. ಈಗ ಅದಕ್ಕಿಂತಲೂ ಫಾಸ್ಟಾಗಿ ನೀವು ನೆನಪನ್ನು ಮಾಡಬೇಕಾಗಿದೆ. ತೇಜ್ ಯಾದ್ ಕರ್ನೆ ವಾಲಿ ಕಾಹಿ ಊಂಚ ನಾಮ್ ಹೋಗ. ಯಾರು ಜಾಸ್ತಿ ಇಲ್ಲಿ ನೆನಪು ಮಾಡ್ತಾರೋ ಬಾಬನನ್ನು ಅವ್ರ ಹೆಸರೇ ಪ್ರಸಿದ್ಧ ಆಗ್ತದೆ. ವಿಜಯಮಾಲಾ ಕಾ ದಾನ ಬನೆಂಗೆ, ವಿಜಯಮಾಲೆಯ ಮಣಿ ಆಗ್ತೀರಾ ಅಂತಾರೆ ಬಾಬಾ. अच्छा मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणा के लिए मुख्य सार. नर से नारायण बनने के लिए रोज़ सत्य बाप से सुनना है, सत्संग करना है, कभी मनसा वाचा कर्मना किसी को दुख नहीं देना है. ಬಾಬಾ ಇಲ್ಲಿ ಹೇಳ್ತಾರೆ ನರನಿಂದ ನಾರಾಯಣ ಆಗೋದಕ್ಕೋಸ್ಕರ ದಿನ ಸತ್ಯ ತಂದೆಯಿಂದಲೇ ಕೇಳಬೇಕು, ಸತ್ಯ ಸಂಘದಲ್ಲಿರಬೇಕು, ಎಂದಿಗೂ ಮನಸಾ ವಾಚಾ ಕರ್ಮಣ ದುಃಖ ಕೊಡುವಂಥವರಾಗಬಾರ್ದು ಅಂತಾರೆ ಬಾಬಾ. सेकंड, विजयमाला का दाना बनने व पास विद ऑनर होने के लिए याद की रफ्तार तेज करनी है. मास्टर पतित पावन बन सबको पावन बनाने की सेवा करनी है. ಬಾಬಾ ಹೇಳ್ತಾರೆ ವಿಜಯಮಾಲೆಯ ಮಣಿ ಆಗುವ ಅಥವಾ ಗೌರವಾನ್ವಿತವಾಗಿ ಪಾಸ್ ಆಗೋದಕ್ಕೋಸ್ಕರ ಸ್ಪೀಡಾಗಿ ನೆನಪಿನ ಯಾತ್ರೆಯಲ್ಲಿರಬೇಕು. ಅಂದರೆ ಫಾಸ್ಟಾಗಿ ಬಾಬನ ನೆನಪು ಮಾಡಬೇಕು. ಮಾಸ್ಟರ್ ಪತಿತ ಪಾವನ ಆಗಿ ಎಲ್ಲರನ್ನ ಪಾವನ ಮಾಡುವಂಥ ಸೇವೆ ಮಾಡಬೇಕು. वरदान, परमात्मा याद की गोद में समाने वाले संगमयुगी ಶ್ರೇಷ್ಠ ಭಾಗ್ಯವಾನ್ ಆತ್ಮ ಭವ. ಬಾಬಾ ವರದಾನ ಕೊಡ್ತಾರೆ, ಪರಮಾತ್ಮನ ನೆನಪಿನ ಮಡಿಲಿನಲ್ಲಿ ಸಮಾವೇಶ ಆಗುವಂತಹ ಸಂಗಮಯುಗಿ ಶ್ರೇಷ್ಠ ಭಾಗ್ಯವಂತ ಆತ್ಮಗಳಾಗಿರಿ. संगमयुग सतयुगी स्वर्ग से भी श्रेष्ठ है क्योंकि अभी का गायन है अप्राप्त नहीं कोई वस्तु ब्राह्मणों के संसार में. ಸಂಗಮಯುಗದ ಸತ್ಯುಗಿ ಅಂದರೆ ಬಾಬಾ ಹೇಳ್ತಾರೆ ಸಂಗಮಯುಗ ಸತ್ಯುಗ ಸ್ವರ್ಗಕ್ಕಿಂತಲೂ ಶ್ರೇಷ್ಠ. ಏಕೆಂದರೆ ಈಗಿನ ಗಾಯನ ಇದೆ, ಅಪ್ರಾಪ್ತ ವಸ್ತು ಅನ್ನುವಂಥದ್ದೇ ಇಲ್ಲ ಬ್ರಾಹ್ಮಣರ ಸಂಸಾರದಲ್ಲಿ. ಏಕ್ ಬಾಪ್ ಮಿಲ ತು ಸಬ್ ಕುಚ್ ಮಿಲ್. ಒಬ್ಬ ತಂದೆ ಸಿಕ್ಕರು ಅಂದಾಗ ಎಲ್ಲನೂ ಸಿಕ್ತು. ಅಭಿ ಆಪ್ ಬಚ್ಚೆ ಕಭಿ ಅತೀಂದ್ರಿಯ ಸುಖ ಕೆ झूले में झूलते हो, कभी खुशी, कभी शांति, कभी ज्ञान, कभी आनंद और कभी परमात्मा गोदी के झूले में झूलते हो. ಬಾಬಾ ಹೇಳ್ತಾರೆ ಈಗ ನೀವು ಮಕ್ಕಳು ಈಗ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗ್ತೀರ. ಒಮ್ಮೆ ಖುಷಿಯಲ್ಲಿ, ಒಮ್ಮೆ ಶಾಂತಿ, ಒಮ್ಮೆ ಜ್ಞಾನ, ಒಮ್ಮೆ ಆನಂದ, ಒಮ್ಮೆ ಪರಮಾತ್ಮನ ಮಡಿಲೆಂಬ ಉಯ್ಯಾಲೆಯಲ್ಲಿ ತೂಗ್ತೀರಾ ಅಂತಾರೆ ಬಾಬಾ. ಪರಮಾತ್ಮ ಗೋದಿ ಹೇ ಯಾದ್ ಕಿ ಲವ್ಲೀನ್ ಅವಸ್ಥಾ. ಪರಮಾತ್ಮನ ಮಡಿಲೆ ಅಂದ್ರೇನು? ಪರಮಾತ್ಮನ ನೆನಪಿನ ಲವ್ಲೀನ್, ಆ ಪ್ರೀತಿಯಲ್ಲಿ ಲೀನ್ ಆಗುವಂಥ ಅವಸ್ಥೆ. ये गोद सेकंड में अनेक जन्मों के दुख दर्द भुला देती है. ಈ ಪರಮಾತ್ಮನ ಮಡಿಲಿದೆಯಲ್ಲ ಸೆಕೆಂಡಿನಲ್ಲಿ ಅನೇಕ ಜನ್ಮಗಳ ಆ ದುಃಖ ನೋವನ್ನು ಮರೆಸುವಂಥದ್ದಾಗಿದೆ. तो ಈ ಶ್ರೇಷ್ಠ ಸಂಸ್ಕಾರಕ್ಕೂ ಸದಾ ಸ್ಮೃತಿ ಮೇರಕ್ ಭಾಗ್ಯವಾನ್ ಆತ್ಮ ಬನ್. ಹಾಗಾದರೆ ಈ ಶ್ರೇಷ್ಠ ಸಂಸ್ಕಾರವನ್ನು ಸದಾ ಸ್ಮೃತಿಯಲ್ಲಿಟ್ಕೊಂಡು ಭಾಗ್ಯವಂತ ಆತ್ಮಗಳಾಗಿ. ಸ್ಲೋಗನ್, ಐಸಾ ಸಪೂತ್ ಬನೋ ಜೋ ಬಾಬಾ ಆಪ್ಗೆ ಗೀತ್ ಗಾಯೆ और आप ಬಾಬಾ ಕೆ ಗೀತ್ ಗಾओ. ಈ ರೀತಿ ಸುಪುತ್ರರಾಗಿರಿ,
ಬಾಬಾ ನಿಮ್ಮ ಗೀತೆ ಹಾಡಬೇಕು, ನೀವು ಬಾಬನ ಗೀತೆಯನ್ನು ಹಾಡಿ. अव्यक्त इशारे स्वयं और सर्व के प्रति मनसा द्वारा योग की शक्तियों का प्रयोग करो. पहले स्वयं पर योग के प्रयोग करके देखो. ಮೊದಲು ನಿಮ್ಮ ಮೇಲೆ ನೀವು ಯೋಗದ ಪ್ರಯೋಗ ಮಾಡಿ ನೋಡ್ಕೊಳ್ಳಿ. हर मास व हर 15 दिन के लिए कोई ना कोई विशेष गुण व कोई ना कोई विशेष शक्ति का स्वप्रति प्रयोग करके देखो. क्योंकि संगठन में व संबंध संपर्क में पेपर तो आते ही हैं, तो पहले अपने ऊपर प्रयोग करके चेक करो. कोई भी पेपर आया तो किस गुण व शक्ति का प्रयोग करने से कितने समय में सफलता मिली. ಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ, ಪ್ರತಿ ತಿಂಗಳು ಅಥವಾ 15 ದಿನಕ್ಕೊಮ್ಮೆ ಯಾವುದಾದ್ರೂ ಒಂದು ವಿಶೇಷ ಗುಣ ಅಥವಾ ಯಾವುದಾದ್ರೂ ಒಂದು ವಿಶೇಷ ಶಕ್ತಿಯನ್ನು ಸ್ವಪ್ರತಿ ನಿಮ್ಮ ಮೇಲೆ ಅದನ್ನು ಪ್ರಯೋಗ ಮಾಡ್ಕೊಂಡು ನೋಡಿ. ಏಕೆಂದರೆ ಸಂಘಟನೆಯಲ್ಲಿ ಅಥವಾ ಸಂಬಂಧ ಸಂಪರ್ಕದಲ್ಲಿ ಪರೀಕ್ಷೆ ಅಂತೂ ಬರೋದೆ. ಬಾಬಾ ಹೇಳ್ತಾರೆ ಮೊದಲಿಗೆ ತಮ್ಮ ಮೇಲೆ ಅದನ್ನು ಪ್ರಯೋಗ ಮಾಡಿ ಚೆಕ್ ಮಾಡ್ಕೊಳ್ಳಿ. ಯಾವುದಾದ್ರೂ ಪೇಪರ್ ಬಂದರೆ ಯಾವ ಗುಣ ಅಥವಾ ಶಕ್ತಿಯನ್ನು ಪ್ರಯೋಗ ಮಾಡೋದ್ರಿಂದ ಎಷ್ಟು ಸಮಯದಲ್ಲಿ ನಾವು ಆ ಬಂದಿರುವಂಥ ಪರೀಕ್ಷೆಯಲ್ಲಿ ವಿಜಯವನ್ನು ಪಡ್ಕೊಳ್ಬಹುದು, ಎಷ್ಟು ಸಮಯದಲ್ಲಿ ನಮಗೆ ವಿಜಯ ಸಿಕ್ತು. जब स्व के प्रति सफल होंगे तब औरों के प्रति भी प्रयोग करने का उमंग उत्साह स्वतः ही बढ़ता जाएगा. ಅಂದರೆ ಯಾವಾಗ ಸ್ವದ ಪ್ರತಿ ನಾವು ಅದನ್ನು ಯೂಸ್ ಮಾಡಿಕೊಂಡು ಸಫಲ ಆದಾಗ ನಾವು ಇನ್ನೊಬ್ಬರಿಗೂ ಏನು ಮಾಡ್ಬೋದು, ಹೇಳ್ಬೋದು, ನೀವು ಇದನ್ನು ಪ್ರಯೋಗ ಮಾಡಿಕೊಂಡರೆ ಉಮಂಗ್ ಉತ್ಸಾಹದಲ್ಲಿ ಇರಲಿಕ್ಕೆ ಸಾಧ್ಯ ಇದೆ, ಅಥವಾ ನಿಮ್ಮ ಉಮಂಗ್ ಉತ್ಸಾಹ ಹೆಚ್ಚಾಗ್ತದೆ, ನೀವು ಇದನ್ನು ಪ್ರಯೋಗ ಮಾಡಿ ನೋಡಿ ಅಂತ ನಾವು ಅವ್ರಿಗೆ ಸಲಹೆ ಕೊಡ್ಬೋದು. ಜೊತೆಗೆ ನಮ್ಮ ಉಮಂಗ್ ಉತ್ಸಾಹನೂ ಕೂಡ ಏನಾಗ್ತದೆ, ಹೆಚ್ಚಾಗ್ತದೆ ಅಂತ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಓಂ ಶಾಂತಿ.